ಪ್ರತಿನಿತ್ಯ ತಮ್ಮ ಕ್ಷೇತ್ರ ಜನಸೇವೆ ಅಂತ ಓಡಾಡುವಂತಹ ರಾಜಕಾರಣಿಗಳಿಗೂ ಕೂಡ ತಮ್ಮದೇ ಆದಂಥ ಲೈಫ್ ಇದೆ, ಲೈಫ್ ಸ್ಟೈಲ್ ಇದೆ. ಅವರ ಪರಿಶ್ರಮದ ಹಿಂದೆ ಅವರ ಕುಟುಂಬದ ಸಹಕಾರ ಕೂಡ ಇರುತ್ತೆ. ಹೀಗೆ ನೀವು ಮೆಚ್ಚಿದ ರಾಜಕಾರಣಿಗಳ ಅಭ್ಯಾಸಗಳನ್ನು ಪರಿಚಯ ಮಾಡಿಸುವಂಥ ಕಾರ್ಯಕ್ರಮವೇ ಹೋಮ್ ಮಿನಿಸ್ಟರ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ರಕ್ಷಾ ಕಟ್ಟೆಬೆಳಗುಳಿ. ಇವತ್ತಿನ ನಮ್ಮ ಅತಿಥಿ ಬಿಜೆಪಿಯ ಕಟ್ಟಾಳು ಮಾಜಿ ಸಿಎಂ ಯಡಿಯೂರಪ್ಪನವರ ಪಟ್ಟ ಶಿಷ್ಯರು. ಅವರಷ್ಟೇ ಕೋಪಿಷ್ಟರು ಕೂಡ ಹೌದು. ಇವರು ಸೋಲಲ್ಲಿ ಗೆಲ್ಲಲ್ಲಿ ತಮ್ಮ ಕ್ಷೇತ್ರದ ಅಭಿವೃದ್ಧಿಗಾಗಿ ನಿತ್ಯ ಶಾಸಕರಾಗಿ ಕಾರ್ಯನಿರ್ವಹಿಸ್ತಾನೆ ಇರ್ತಾರೆ. ಇವತ್ತು ನಾನು ಹೋಮ್ ಮಿನಿಸ್ಟರ್ ಕಾರ್ಯಕ್ರಮದಲ್ಲಿ ನಿಮಗೆ ಪರಿಚಯ ಮಾಡಿಸ್ತಾ ಇರುವಂತಹ ಕುಟುಂಬ ಅಂತ ಅಂದರೆ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಶಾಸಕ ಸುರೇಶ್ ಗೌಡ ಹಾಗೂ ಅವರ ಕುಟುಂಬ. ಮನೆಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್. ನಮಸ್ಕಾರ ಸರ್. ನಾನು ಇಂಟ್ರೊಡಕ್ಷನಲ್ಲೇ ಹೇಳ್ತಾ ಇದ್ದೆ, ಮಾಜಿ ಸಿ ಎಂ ಯಡಿಯೂರಪ್ಪನವರ ಪಟ್ಟ ಶಿಷ್ಯ ಕೂಡ ಹೌದು, ಅವರಷ್ಟೇ ಕೋಪಿಷ್ಟರು ಕೂಡ ಹೌದು ಅಂತ. ನಂತರನೇ ನಿಮಗೆ ಬೇರೆ ಯಾರು ಹೇಳಿದ್ದಾರೆ? ಎಲ್ರಿಗೂ ಗೊತ್ತಿದೆ, ಅದು ಸ್ವಾಭಾವಿಕವಾಗಿ ಸ್ವಲ್ಪ ಕೋಪಿಷ್ಟ ಅನ್ನೋದು ಜನರ ಮನಸ್ಸಲ್ಲಿದೆ. ನಾನು ಯಡಿಯೂರಪ್ಪನ ಕಟ್ಟಾಳು ಕೂಡ, ನಮಗೆ ರಾಜಕೀಯ ಗುರುಗಳು ಕೂಡ ಅವರು. ಅಲ್ಲೇನು 100% ಸತ್ಯವಾದ ಮಾತಿದೆ. ಓಕೆ. ಸೊ ಕೋಪ ಸ್ವಲ್ಪ ದುಬಾರಿ ಅಂತ ಯಾವತ್ತಾರು ಅನಿಸಿದೆಯಾ ನಿಮಗೆ? ಕೆಲವು ಕಡೆ ನೇರವಾಗಿ ಮಾತಾಡಿದಾಗ ಸಮಸ್ಯೆಗಳಾಗ್ತವೆ. ಸತ್ಯವನ್ನು ಮನಸ್ಸಿಗೆ ಹಾಕೊಂಡಾಗ ಸಿಟ್ಟು ಬರೋದು ಸಹಜ. ಅದು ಸಾಂದರ್ಭಿಕವಾಗಿ ಅಷ್ಟೇ ಹೊರತು ವೈಯಕ್ತಿಕವಾಗಲ್ಲ. ನನ್ನ ವೈಯಕ್ತಿಕ ಲಾಭಕ್ಕೋಸ್ಕರ ಯಾವತ್ತೂ ನಾನು ಸಿಟ್ಟು ಮಾಡ್ಕೊಂಡಿಲ್ಲ. ಮೇಡಮ್, ಮನೆಯಲ್ಲೂ ಕೂಡ ಸರ್ ಕೋಪ ಮಾಡ್ಕೊತಿರ್ತಾರ? ಕೋಪ ಮಾಡ್ಕೊತಾರೆ, ಆದರೆ ಅಷ್ಟು ಬೇಗನೆ ಕೂಲ್ ಆಗಿಬಿಡ್ತಾರೆ. ಏನು ನಿಮ್ಮ ಹತ್ರ ಇರೋವಂಥ ತಂತ್ರ ಮಂತ್ರ ಅವರ ಕೋಪವನ್ನು ಕಡಿಮೆ ಮಾಡೋದು? ನಾನು ಸೈಲೆಂಟ್ ಆಗಿರ್ತೀನಿ. ಅವ್ರು ಕೋಪ ಮಾಡ್ಕೊಂಡಾಗ ನಾನು ಸೈಲೆಂಟ್ ಆಗಿರ್ತೀನಿ. ಸರ್, ಕಳೆದ ಬಾರಿ ಶಾಸಕರಾದಾಗ ಒಂದಷ್ಟು ಗುರಿಗಳನ್ನ ಇಟ್ಕೊಂಡಿದ್ರಿ. ಅದರಲ್ಲೂ ಕೂಡ ಸರ್ಕಾರಿ ಶಾಲೆಗಳನ್ನು ಉತ್ತಮ ದರ್ಜೆಗೆ ತಗೊಂಡು ಹೋಗುವಂಥ ಗುರಿ ಇತ್ತು. ಆ ಗುರಿನಲ್ಲಿ ನೀವು ಸಕ್ಸಸ್ ಕೂಡ ಆಗಿದ್ದೀರಾ. ಇಡೀ ರಾಜ್ಯ ಕೂಡ ತಿರುಗಿ ನೋಡುವಂಥ ಕೆಲಸಗಳನ್ನ ನಿಮ್ಮ ಕ್ಷೇತ್ರದಲ್ಲಿ ಮಾಡಿದ್ದೀರಾ. ಈ ಬಾರಿ ಯಾವ ರೀತಿಯಾದಂಥ ಗುರಿಯನ್ನು ಇಟ್ಕೊಂಡಿದ್ದೀರಾ ಸರ್? ಏನು ಶಾಲೆಗಳು ನಾವು ಅವಾಗ 50% ರೀಚ್ ಆಗಿದೆ. 35 ಗ್ರಾಮ ಪಂಚಾಯತಿಲಿ 35 ಮಾದರಿ ಶಾಲೆಗಳನ್ನು ಕಟ್ಟಬೇಕು ಅಂತ ಇತ್ತು. ಒಂದೊಂದು ಪಂಚಾಯತಿಗೆ ಒಂದೊಂದು ಥರ. ಆ ಕಾನ್ಸೆಪ್ಟಲ್ಲಿ ಈಗ ಆಲ್ರೆಡಿ ನಾವು ಒಂದು 5 ಶಾಲೆಗಳನ್ನು ನಾವು ತಗೊಂಡಿದ್ದೇವೆ. ಇನ್ನು ಹೋದ್ಸಲಿ ಒಂದು 12-13 ಶಾಲೆಗಳಾಗಿತ್ತು. ಈ ಸಲ ಒಂದು 5 ವರ್ಷದಲ್ಲಿ ನಾವು ಒಂದು ಅಟ್ಲೀಸ್ಟ್ ಒಂದು 20-30 ಶಾಲೆ 30 ಪಂಚಾಯತಿಗಳಲ್ಲಿ ಸಂಪೂರ್ಣ ಮಾಡಬೇಕು ಅಂತ ಕಾನ್ಸೆಪ್ಟಲ್ಲಿ ಕೆಲಸ ಮಾಡ್ತಿದ್ದೀವಿ. ಮೇಡಮ್, ನೀವು ಸಲಹೆ ಸೂಚನೆಗಳನ್ನ ಕೊಡ್ತಾ ಇರ್ತೀರಾ ಕ್ಷೇತ್ರದ ಅಭಿವೃದ್ಧಿ ವಿಚಾರವಾಗಿ, ಸರ್ಕಾರಿ ಶಾಲೆಗಳ ವಿಚಾರವಾಗಿ ಏನಾದ್ರು ಮಾತಾಡ್ತಿರ್ತೀರಾ, ಡಿಸ್ಕಸ್ ಮಾಡ್ತೀರಾ ಸರ್ ಹತ್ರ? ನಾನು ರಾಜಕೀಯವಾಗಿ ಏನು ಮನೆಯಲ್ಲಿ ಮಾತಾಡಲ್ಲ. ಇವರು ಮಾಡೋ ಕೆಲಸಗಳಿಗೆಲ್ಲ ನನ್ನದು ಪ್ರೋತ್ಸಾಹನೂ ಇದೆ, ಬೆಂಬಲನೂ ಕೊಡ್ತೀನಿ. ಸೊ ಫುಲ್ ಟೈಮ್ ನೀವು ಅವ್ರನ್ನ ಜನಸೇವೆಗೆ ಬಿಟ್ಬಿಟ್ಟಿದ್ದೀನಿ ಎಲ್ಲ ಫುಲ್ಲು. ನಾನು ಯಾವಾಗಲೂ ಅಷ್ಟೇ ದಿನಕ್ಕೆ ಒಂದು ಫೋನ್ ಕೂಡ ಮಾಡಲ್ಲ ನಾನು. ಅವರು ಆರಾಮಾಗಿ ಅವರ ಎಂಜಾಯ್ ಮಾಡಿಕೊಂಡು ಕ್ಷೇತ್ರ ಅಭಿವೃದ್ಧಿ ಮಾಡಿಕೊಂಡು ಕ್ಷೇತ್ರ ಕಡೆ ಫುಲ್ಲು ಇನ್ವಾಲ್ವ್ ಆಗಲಿ ಅಂತ ಅವರು ಮಾಡ್ತಾರೆ. ಹಣ ಕೊಟ್ಟಿಲ್ಲ ಅಂದಾಗ ಖರ್ಚಿಗೆ ಹಂಗೆ ಫ್ಯಾಮಿಲಿ ಮತ್ತೆ ಹೆಂಗೆ ಮಾಡೋಕ್ಕಾಗುತ್ತೆ ನಾನು? ಸೊ ನೀವು ಪೂರ್ತಿ ಕ್ಷೇತ್ರದಲ್ಲೇ ಇದ್ದಾಗ ಮನೆ ನೋಡೋದು ಅವರೇ ತಾನೆ. ಸೊ ಹಾಗಾಗಿ ಅವ್ರಿಗೆ ಖರ್ಚು ಹೌದು. ಹೋಮ್ ಮಿನಿಸ್ಟರ್ ಅಂತ ಹೇಳಿದ್ರಲ್ಲ, ಇವರೇ ನಮ್ಮ ಮನೆ ಹೋಮ್ ಮಿನಿಸ್ಟರ್. ಹೋಮ್ ಮಿನಿಸ್ಟರ್ ಅವರೇ ನಿಮ್ಮ ಮನೆ ಹೋಮ್ ಮಿನಿಸ್ಟರ್. ಎವ್ರಿ ಮ್ಯಾನ್ ಸಕ್ಸಸ್ ಇಸ್ ವುಮೆನ್ ಅಂತಾರಲ್ಲ, ಹಾಗೆ ನನ್ನ ಯಶಸ್ಸಲ್ಲಿ ನನ್ನ ಶ್ರೀಮತಿಯವರು 100ಕ್ಕೆ 100 ನನಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಅದಕ್ಕೆ ನನ್ನ ಯಶಸ್ಸು ಜಾಸ್ತಿ ಇದೆ. ಕಾಂಗ್ರೆಸ್ನೇ ಬಲಾಢ್ಯವನ್ನು ಹೊಂದಿದ್ದಂಥ ತುಮಕೂರಿನಲ್ಲಿ ಹೋಗಿ ನಿಮ್ಮದೇ ಆದಂಥ ಒಂದು ವರ್ಚಸ್ಸನ್ನು ರೂಢಿಸ್ಕೊಂಡು BJPಯನ್ನು ಕಟ್ಟಿದಂತಹ ಒಂದು ನಿಟ್ಟಿನಲ್ಲಿ ನೋಡಿದ್ರೆ ನಿಮ್ಮ ಪಾತ್ರ ಬಹಳ ದೊಡ್ಡದಿದೆ. ಹೇಗಿತ್ತು ನಿಮ್ಮ ಚುನಾವಣೆಯ ಸ್ಟ್ರಾಟಜಿಗಳು ಅಂತೇಳಿ? ಸ್ಟೂಡೆಂಟ್ ಡೇಸಿಂದನೂ ಪೊಲಿಟಿಕ್ಸ್ ನಂದು. ನಾನು PUCಗೆ 16 ವರ್ಷಕ್ಕೇ ನಾನು ರಾಜಕೀಯಕ್ಕೆ ಎಂಟ್ರಿ ಆಗಿಬಿಟ್ಟೆ. ಗೌರ್ಮೆಂಟ್ ಜೂನಿಯರ್ ಕಾಲೇಜ್ ಮಲ್ಲೇಶ್ವರಂ. ಅಲ್ಲಿ ಜೀವರಾಜ್ ಅವರು ನಮ್ಮ ಪಕ್ಕದಲ್ಲೇ ಇದ್ದರು. ಸ್ಯಾಂಕಿ ಟ್ಯಾಂಕ್ ಪಕ್ಕದಲ್ಲೇ ಅವ್ರ ಮನೆ ಇತ್ತು. ಅವರು ಅವತ್ತಿನ ವಿದ್ಯಾರ್ಥಿ ನಾಯಕರಿಗೆ ಭಾಳ ಪ್ರೋತ್ಸಾಹ ಕೊಡ್ತಿದ್ರು. ಅವರು ಇನ್ಸ್ಪಿರೇಷನ್ ನಮಗೆ. ಅವರು ನಮ್ಗೆ 500 ರೂಪಾಯಿ ಕೊಡೋರು ಅವತ್ತೇನೆ. ಆಗಿನ 1980ಸಲ್ಲೇ ಎಲೆಕ್ಷನ್ಗಳಿಗೆ ಅವರು ಸ್ವೀಟೆಲ್ಲ ಮಾಡಿಸ್ಕೊಡೋರು ಎಲೆಕ್ಷನ್ಗಳಿಗೆಲ್ಲ. ಸರಿ, ಅಲ್ಲಿಂದ ನಮ್ಮ ಪ್ರಾರಂಭ ಆಯಿತು. ಅಲ್ಲಿ ಸೆಕ್ರೆಟರಿ ಕಾಲೇಜಲ್ಲಿ ನಡೆಯುವಂಥ ಎಲೆಕ್ಷನ್ಗೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೋಸ್ಕರ 500 ರೂಪಾಯಿ ಕೊಡೋರು ಅವರು. ಸರಿ, ಅದನ್ನು ಇಸ್ಕೊಂಡು ಎಲೆಕ್ಷನ್ ಮಾಡೋದು. ಅಲ್ಲಿ ಸ್ಟೂಡೆಂಟ್ ನಾಯಕನಾಗಿ ಉದ್ಭವ ಆದೆ ನಾನು 16 ರೂಪಾಯಿಗೆ. ಸರ್, ಏನೆಲ್ಲ ತಗೊಂಡಿದ್ರಿ ಅವತ್ತು? ಹೇಗೆಲ್ಲ ಎಲೆಕ್ಷನ್? ಇಲ್ಲ, ಅಲ್ಲಿ ಒಂದು ಅಗರ್ವಾಲ್ ಅಂತ ಒಂದು ಹೋಟ್ಲ್ ಇತ್ತು ನಮ್ಮ 18 ಕ್ರಾಸಲ್ಲಿ. ಅಲ್ಲಿ ಆ ಹೋಟ್ಲ್ ಟೋಕನ್ ಕೊಡೋನು ಅವನು. ಒಂದು ಇಡ್ಲಿಗೆ 10 ಪೈಸೆನೋ ಏನೋ ಇತ್ತು, ಮಸಾಲೆ ದೋಸೆಗೆ 15 ಪೈಸೆ. ಆ ಟೋಕನ್ಗಳನ್ನ 500 ರೂಪಾಯಿಗೆ ತಗೊಳ್ಳೋ ನಾವು. 5 ದಿನ 10 ದಿನ ಎಲೆಕ್ಷನ್ ಇರೋದು. ದಿನ ಒಂದೊಂದು 50 ರೂಪಾಯಿ ಕೊಟ್ಬಿಟ್ಟು ಒಂದಷ್ಟು ಟೋಕನ್ಗಳು ತರೋವು. ಆ ಟೋಕನ್ಗಳನ್ನ ವಿದ್ಯಾರ್ಥಿಗಳು ಕೊಡೋ ನಾವು. ಕೊಟ್ಬಿಟ್ಟು ತಿಂಡಿ ಎಲ್ಲ ಮಾಡೋರು ಅವರು.
ಮಾಡಿ ಬಂದು ಚುನಾವಣೆಯಲ್ಲಿ ಆವತ್ತಿನ ದಿನ ಎಲ್ಲ ಪ್ರೀತಿ ಎಲೆಕ್ಷನ್ ಮಾಡೋ ಎಲೆಕ್ಷನ್ ಗೆಲ್ಲವು ನಾವು. ಸರ್, ರಾಜಕೀಯವಾಗಿ ಬಹಳಷ್ಟು ವಿಚಾರಗಳನ್ನ ತಿಳ್ಕೊಂಡ್ವಿ. ಸೊ ನಿಮ್ಮ ಬಾಲ್ಯವನ್ನು ತಿಳ್ಕೊಳ್ಳುವಂಥ ಆಸಕ್ತಿ ಇದೆ. ಸೊ ನಿಮ್ಮ ಹುಟ್ಟೂರು ಯಾವುದು, ನಿಮ್ಮ ತಂದೆ ತಾಯಿ, ಹಾಗೆಯೇ ನೀವು ಎಷ್ಟು ಜನ ಒಟ್ಟು ಮಕ್ಕಳು ಸರ್? ತಂದೆ ಬಂದು ಕುಣಿಗಲ್ ತಾಲೂಕಿನವರು. ಕುಣಿಗಲ್ ತಾಲೂಕಿನಲ್ಲಿ ಬೈರ್ನಾಕ್ನಹಳ್ಳಿ ಅಂತ ಒಂದು ಗ್ರಾಮ ಇದೆ, ಕುಣಿಗಲ್ ಪಕ್ಕನೇ ಅದು. ನಮ್ಮ ತಾಯಿನೂ ಕೂಡ ಪಕ್ಕದಲ್ಲೇ ಒಂದು ಕಡ್ಸಿಂಗ್ನಹಳ್ಳಿ ಅಂತ ಇದೆ. ಇಲ್ಲಿ ನಮ್ಮ ತಾಯಿ ತಂದೆ ಇದ್ದರು. ನಮ್ಮ ತಂದೆ ಅದಾದಮೇಲೆ ಅಕೌಂಟ್ಸ್ ಆಫೀಸರ್ ಆಗಿ KEBಲಿ ಕೆಲಸ ಮಾಡ್ತಾರೆ. KEB ಇತ್ತು, ಬೆಸ್ಕಾಮ್ ಇರಲಿಲ್ಲ, ಅಲ್ಲಿ ಕೆಲಸ ಮಾಡ್ತಿದ್ರು. ಬಾಲ್ಯ 1ನೇ ಕ್ಲಾಸು 2ನೇ ಕ್ಲಾಸು 3ನೇ ಕ್ಲಾಸು ಅಲ್ಲೇ ಬೆಟ್ಟಹಳ್ಳಿ ಮಠ ಅಂತ ಒಂದಿತ್ತು ನನ್ನ ಕಡ್ಸಿಂಗ್ನಹಳ್ಳಿ, ನಮ್ಮ ತಾಯಿ ಊರ ಪಕ್ಕನೇ. ಅಲ್ಲಿ 3ನೇ ಕ್ಲಾಸ್ ಓದ್ದು. ಅಲ್ಲಿಂದ 4, 5 ನಾವು ಮೈಸೂರಿನಲ್ಲಿ ಓದಿದೆ ನಾನು. ನಮ್ಮ ಫಾದರ್ಗೆ ಟ್ರಾನ್ಸ್ಫರ್ ಆಗೋದು. ಆಮೇಲೆ ಬೆಂಗಳೂರು ಬಂದು ಪರ್ಮನೆಂಟ್ ಆಗಿದ್ದರು ಅವರು. ಬೆಂಗಳೂರು ಆದಮೇಲೆ HMT ಸ್ಕೂಲಲ್ಲಿ 8, 9, 10 ನಡೀತು. HMT ಸ್ಕೂಲ್ನಲ್ಲಿ ಇವತ್ತಿಗೆ ಹೋಗಿ ಕೇಳಿದ್ರು ಹೇಳ್ತಾರಂತೆ ಸುರೇಶ್ ಗೌಡ ಅವರ ತುಂಟಾಟನ. ಶಿವನ ಸಮುದ್ರ ಮೇಲೆ ಒಬ್ಬರು ಕ್ರಾಫ್ಟ್ ಮೆಸ್ಟ್ ಇದ್ದರು. ಅವರು ಯಾವಾಗಲೂ ನಮ್ಗೆ ಸರಿಯಾಗಿ ಬರೋದಿನ ಹಿಂಗೆ ಹೊಡಿಯೋರು, ಈ ಗಿಣ್ಗಿಟ್ಬಿಟ್ಟು. ಒಂದು ಸಲ ನಾವೆಲ್ಲ ಮಾತಾಡ್ಕೊಂಡು ಈ ಮೆಸ್ಟ್ ಭಾಳ ತೊಂದರೆ ಕೊಡ್ತಾರೆ, ಏನು ಮಾಡೋದಂತ ಎಲ್ಲರೂ ಸೇರಿ ಅವ್ರಿಗೊಂದು ಶರ್ಟಿಗೆ ಹಿಂಗೆ ಹೊಡಿಬೇಕು ಅಂತ. ಇವ್ರು ಹೆಂಗೆ ಹೊಡಿತಾರೆ ಹಂಗೆ ದೊಡ್ಡ ಕೋಲ್ ಥರ ಹೊಡಿಬೇಕು ಅಂತ. ಚಿಕ್ಕ ಹುಡುಗರು ನಮ್ಗೇನು ಗೊತ್ತಿರಲಿಲ್ಲ. ಅವರೆಲ್ಲ ಅವಾಗ 7ನೇ ಕ್ಲಾಸ್ ಅಂತ ಅನಿಸುತ್ತೆ. ಸರಿ, ಎಲ್ಲರೂ ಪ್ಲ್ಯಾನ್ ಮಾಡ್ಕೊಂಡು ಅವ್ರಿಗೊಂದು ಹಿಂಗೆ ಕೊಡಿದ್ಬಿಟ್ಟು. ಆಮೇಲೆ ಗೊತ್ತಾಯಿತು ಶಿಕ್ಷಕರಿಗೆ ನಾವು ಕೋಪ ಮಾಡ್ಕೋಬಾರ್ದು, ಅವ್ರು ನಮ್ಮ ಒಳ್ಳೇದಕ್ಕೆ ಕೇಳ್ತಾರೆ ಅಂತ. ವಿ ರಿಯಲೈಸ್ ಇಟ್. ಕ್ಷಮೆ ಕೇಳೋದು. ಆಮೇಲೆ ಮುಂದೆ ಹಾಕಿದ್ರೆ ಬಿಡ್ತಾರ, ಯಾರು ಹಾಕಿರೋದನ್ನ ಗೊತ್ತಾಗಬಾರ್ದು ಅಂತೇಳಿ ಹಿಂದೆಯಿಂದ ಹಾಕಿದ್ದು. ಅದಾದಮೇಲೆ ಅವರು ಸ್ವಲ್ಪ ಬೇಸರ ಮಾಡ್ಕೊಂಡು ನಾವೆಲ್ಲ ಕ್ಷಮೆ ಕೇಳ್ದು. ಅದಾದಮೇಲೆ ಮೇಷ್ಟ್ರುಗಳ ಬಗ್ಗೆ ಗೌರವ ಜಾಸ್ತಿ ಆಯ್ತು ನಮಗೆ. ಸೊ ಇಷ್ಟು ತುಂಡಾಟ ಮಾಡ್ತಿದ್ರಲ್ಲ, ಮನೆಯಲ್ಲಿ ಯಾವ ಥರ ರೆಸ್ಪಾನ್ಸ್ ಇತ್ತು? ಅಪ್ಪ ನಿಮಗೆ ಒದೆ ಕೊಟ್ಟಿದ್ದಾರೆ, ಏನಪ್ಪ ಸಾಕಿ ಒಂದು ಸವಾಸ ಅಂತ? ಇಲ್ಲ, SSC ಫೇಲ್ ಆಗ್ಬಿಟ್ಟು ನಾವು ಯಾವಾಗಲೂ ಇಂಗ್ಲಿಷ್ ಬೆಂಚ್ ಸ್ಟೂಡೆಂಟ್. ನಮ್ಮದೊಂದು ಟೀಮ್ ಇತ್ತು ಇಂಗ್ಲಿಷ್ ಬೆಂಚ್ದು. ನಾವು ಓದೋದ್ರಲ್ಲಿ ಬಹಳ ಹಿಂದೆ. ಬೇರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸು ಇವೆಲ್ಲ ನಾವು ನಂಬರ್ 1 ಇರ್ತಿದ್ದು. ಸರಿ, ಫೇಲ್ ಆದಮೇಲೆ ನನ್ನ ಕಾಟ ತಡೆಯೋಕ್ಕಾಗ್ದಲೆ ನಮ್ಮ ತಾಯಿ ತಂದೆ ಇಬ್ಬರು ಊರಿಗೆ ಹಾಕ್ಬಿಟ್ರು SSLCಲಿ. ಅಲ್ಲಿ ಚೆನ್ನಾಗಿ ಹೋಗಿ ಅಲ್ಲೇ ಇದ್ಬಿಡು, ನೀನು ಓದಲ್ಲ ಅಂತ. ಜಮೀನು ಕೆಲಸ ರೈತರು ನಾವು ಬೇಸಿಕಲಿ. ನಮ್ಮ ತಾಯಿ ತಂದೆ ಇಬ್ಬರು ರೈತರು ಪ್ಲಸ್ ನಮ್ಮ ತಂದೆ ಏನೋ ಒಂದು ಅಕೌಂಟ್ಸ್ ಆಫೀಸರಿಗೆ ಕೆಲಸಕ್ಕೆ ಸೇರಿದ್ರು. ಬಟ್ ಇಡೀ ಕುಟುಂಬ ರೈತರು. ನಮ್ಮ ತಾಯಿನೂ ಅನಕ್ಷರಸ್ತೆ. ಸರಿ, ನಮ್ಮ ತಾಯಿಗೆ ಏನಂದ್ರೆ ಇವರು ತುಂಬ ಚೇಷ್ಟೆ ಮಾಡ್ತಾನೆ, ಊರಿಗೆ ಕಳ್ಸೋದು. ಆಮೇಲೆ ನನ್ನ ಮಾವ ಇಲ್ಲೇ ಚೆನ್ನಾಗಿ ಕೆಲಸ ಮಾಡ್ತೀವಿ, ಇಲ್ಲೇ ಇದ್ಬಿಡು ಅಂತ. ಸೊ ಊರಿನಲ್ಲಿ ಗದ್ದೆ ಕೆಲಸ ಮಾಡಿದ್ದು ಬೆನಿಫಿಟ್ ಆಯ್ತಂತ ಅಂತೀರಾ? ಇಲ್ಲ, ಅಲ್ಲೂ ಚೇಷ್ಟೆ ಮಾಡ್ತಿದ್ದೆ. ಅಲ್ಲಿ ಏಡಿಕಾಯಿ ಹಿಡಿಯಕ್ಕೆ ಹೋಗೋದು. ಒಂದ್ಸಲಿ ಹಾವು ಹಿಡ್ಕೊಂಡ್ಬಂದ್ಬಿಟ್ಟಿದೆ. ಹಾವು ಹಿಡ್ಕೊಂಡ್ಬಂದ್ಬಿಟ್ಟಿದೆ. ಆಮೇಲೆ ಅವ್ರ ಸಮೇತ ಮನೆಗೆ ಬಂದಿದ್ರಿ ನೀವು? ಹಿಡಿದ್ಬಿಟ್ಟು ಅಲ್ಲಿರೋರೆಲ್ಲ ಬಂದು ಹೇಳಿದ್ರು, ನಿಮ್ಮ ಹುಡುಗ ಹಾವು ಹಿಡಿದ್ಬಿಟ್ಟಿದ್ದ ಏಡಿಕಾಯಿ ಹಿಡಿಯಕ್ಕೆ ಹೋಗಿ. ಅವಾಗ ಇವರು ನಮ್ಮ ಮಾವನಿಗೂ ಸಾಕಾಗಿತ್ತು, ಇವನು ವಾಪಸ್ ಕಳಿಸ್ಬಿಡೋಣ ಅಂತ ಅವ್ರು ವಾಪಸ್ ಕಳಿಸಿದ್ರು. ಮತ್ತೆ ಫೇಲ್ ಅಗೇನ್ ಫೇಲ್. ನನಗೆ ಪ್ರಾಬ್ಲಮ್ ಏನಾಯಿತು ಅಂದರೆ, ಇಲ್ಲ, ನನಗೆ 1ರಿಂದ 7ನೇ ಕ್ಲಾಸ್ವರೆಗೂ ಕನ್ನಡ ಮೀಡಿಯಮ್ ಓದಿದೆ ನಾನು. 8ನೇ ಕ್ಲಾಸ್ಗೆ ಇಂಗ್ಲೀಷ್ ಮೀಡಿಯಮ್ ಹಾಕ್ಬಿಟ್ರು. ಅಂದರೆ ತುಂಬ ಕಷ್ಟ ಆಗೋದು ನಮಗೆ. ನಾವು ಆ್ಯಾವ್ರೇಜ್ ಸ್ಟೂಡೆಂಟ್ ನಾನು. ಆಮೇಲೆ SSLCಲಿ ಪಾಸ್ ಆದ ತಕ್ಷಣ ನಮ್ಮಮ್ಮ ನಾನು ಇಂಜಿನಿಯರ್ ಮಾಡಬೇಕಂತ ಆಸೆ. ಹೋಗಿ ಸೈನ್ಸ್ ಸೇರ್ಕೊ ಅಂತ. ನಮ್ಮಮ್ಮನಿಗೆ ಯಾರೋ ಶಾಸ್ತ್ರ ಬೇರೆ ಹೇಳ್ಬಿಟ್ಟಿದ್ದೆ, ಇವನು ಕಬ್ಬಣ ಹೊಡೆಯಕ್ಕೆ ಹೋಗ್ತಾನೆ ಅಂತ. ಫಸ್ಟ್ ಸತಿ ಫೇಲ್ ಆದಾಗ ಕೃಷಿಕ ಆದ್ರೆ, ಸೆಕೆಂಡ್ ಹೋದಾಗ ಒಂದು ಉದ್ಯೋಗಕ್ಕೆ ಸೇರಿದೆ. ಅಲ್ಲಿ ಮೂಟೆ ಎತ್ತಾಕ್ಬೇಕಾಯ್ತು. ನಾನೇ ರೈಟ್ರ್ ಕಮ್ ಲೋಡರು. ಸರಿ, ನಮ್ಮ ಜೀವನ ಭಾಳ ಕಷ್ಟ ಆಯ್ತು ನನಗೆ. ಅಂದ್ಕೊಂಡೆ ಅಮ್ಮ ಶಿಕ್ಷಣ ಇಲ್ಲ ಅಂದರೆ ಮೂಟೆನೇ ಹೊರಬೇಕು, ಶಾಸ್ತ್ರ ನಿಜ ಆಗುತ್ತೆ ಅಂತೇಳಿ ಕಷ್ಟಪಟ್ಟು ಓದಿ ಪಾಸ್ ಮಾಡಿದ್ಮೇಲೆ RC ಕಾಲೇಜ್ ಸೇರಿದೆ. RC ಕಾಲೇಜ್ ಅಂತ ಅಂದರೆ ಒಂದು ರೀತಿ ರೌಡಿಸಮ್ಮು, ಹೋರಾಟ ಇದೆಲ್ಲ ಇದ್ದಂಥ ಟೈಮು ನೀವು ಓದಂಥ ಸಂದರ್ಭದಲ್ಲಿ? ನಮಗೇನಂದರೆ ನಮ್ಗೆ ಯಾರು, ನಾವೆಲ್ಲ ಆವ್ರೇಜ್ ಸ್ಟೂಡೆಂಟ್, ಫೇಲ್ ಆಗಿರೋ ಸ್ಟೂಡೆಂಟ್ ಯಾರು ಸಂಜೆ ಜೋಸೆಫ್ ಕ್ರೈಸ್ತಲ್ಲಿ ಕೊಡ್ತಿರ್ಲಿಲ್ವಲ್ಲ. ನಮಗೆಲ್ಲ ಸರ್ಕಾರಿ ಶಾಲೆನೇ ಗಟ್ಟಿ ಇತ್ತು. RC ಕಾಲೇಜಲ್ಲಿ ಯಾವಾಗ ಈ ಹೋರಾಟಗಳು, ಎಲೆಕ್ಷನ್ ಎಲ್ಲ ಕಂಟೆಂಟ್ ಮಾಡ್ತಾ ಇದ್ರಲ್ಲ, ಆಗಲೂ ಕೂಡ ನಿಮ್ಮ ಮನಸ್ಸಲ್ಲಿ ಇತ್ತ ನಾನು ಒಂದು ದಿವಸ ರಾಜಕಾರಣಿ ಆಗಬಹುದು, ಆಗಬೇಕು ಅನ್ನೋಂಥ ಒಂದು ಗುರಿ ಇಟ್ಕೊಂಡಿದ್ರ? ಬಂದಾಗೆಲ್ಲ ಅನ್ಕೊಳ್ಳೋ, ಇಲ್ಲಿಗೆಲ್ಲ ನಾವು ಬರ್ತೀವ, ಸಾಧ್ಯನಾ, ಇದೆಲ್ಲ ಸಾಧ್ಯ ಇಲ್ಲ ಅನ್ಕೊಳ್ಳೋ ನಾವು. ವಿಧಿ ನನಗೆ ಗೊತ್ತಿರಲಿಲ್ಲ. ಅವತ್ತಿನ ವಿದ್ಯಾರ್ಥಿ ನಾಯಕ ಆಗಿದ್ದಾಗ ವಿಧಿ ಇಲ್ಲಿ ಕರ್ಕೊಂಬಂದು ನಿಲ್ಲಿಸುತ್ತೆ ಅಂತ. ಸೊ ಕಾಲೇಜ್ ಟೈಮಿಂದಲೂ ಕೂಡ ವಿಧಾನಸೌಧ ಬರ್ತಿದ್ದೀರಾ? ಖಂಡಿತ ಬರ್ತಿದ್ದೋ ನಾವು. ಶಾಸಕ ಸ್ಥಾನಕ್ಕೆ ನಿಂತ್ಕೊಳ್ಳೋಕ್ಕೂ ಮುಂಚೆ ತಂದೆ ತಾಯಿ ಹಾಗೆ ಸಂಬಂಧಿಕರದೆಲ್ಲ, ಅಂದರೆ ನಿಮ್ಮ ಕ್ಲೋಸ್ ರಿಲೇಟಿವ್ಸ್ನ ಒಂದು ರೌಂಡ್ ಟೇಬಲ್ ಮೀಟಿಂಗ್ ಕರಿತೀರಾ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅವರ ಅಭಿಪ್ರಾಯವನ್ನು ಕೇಳಲಿಕ್ಕೆ? ಸ್ವಲ್ಪ ನಾನು ಅವತ್ತು ಹಣಕಾಸು ಇರಲಿಲ್ಲ ನನ್ನ ಹತ್ರ. ತಾಯಿ ತಂದೆ ಕರೆದು ಹೇಳ್ತೇನೆ, ಸ್ವಲ್ಪ ಹಣ ಕೊಡಿ, ನಾನು ಎಲೆಕ್ಷನ್ ನಿಲ್ಲಬೇಕು. ಅಲ್ಲೆಲ್ಲ
ಜೀಪ್ಗಳು ಬೇಕಾಗಿತ್ತು, 4 ಜೀಪ್ ತಗೋಬೇಕಾಗಿತ್ತು ನಾನು, ಒಂದೊಂದು ಹೋಬಳಿಗೆ ಒಂದೊಂದು ಜೀಪ್ ಕೊಡೋಕ್ಕೆ. ಸೊ ಅಪ್ಪಾಜಿ ಎಷ್ಟು ದುಡ್ಡು ಕೊಟ್ಟರು, ಎಷ್ಟು ಜೀಪ್ಗಳು? ಎಲೆಕ್ಷನ್ ಮುಂಚೆನೇ ಇದೆಲ್ಲ ಆಗೋಯ್ತು ನಮಗೆ. ಎಲೆಕ್ಷನ್ ಮುಂಚೆನೇ ನಮ್ದು ಹಣ ಎಲ್ಲ ಜೀಪು ಮತ್ತೊಂದೆಲ್ಲ ಇನ್ವೆಸ್ಟ್ ಮಾಡಿದ್ದೆವು ನಾವು. ಎಲೆಕ್ಷನ್ ಮುಂಚೆನೇ ಎಲ್ಲ ಸುಮಾರು ಸೈಟ್ ಒಂದು ಮಾತ್ರ ಅವತ್ತು ಮಾರ್ದು. ಎಲೆಕ್ಷನ್ ಒಂದು 2 ತಿಂಗಳಿದ್ದಂಗೆ ಆ ಸೈಟ್ ಮಾರ್ದು ನಾವು. ಎಲೆಕ್ಷನ್ಗೆ ಬೇಕು ಹಣ ಇರಲಿಲ್ಲ ನಮ್ಮ ಹತ್ರ. ಸರಿ ಪಾರ್ಟಿಯವರು ಕೊಡಲಿಲ್ಲ. ಪಾರ್ಟಿಯವರು ಅವತ್ತು ಬರೀ 1 ಲಕ್ಷ ಕೊಟ್ಟರು ಅಂತ ಅನ್ಸುತ್ತೆ ನನಗೆ, ಪಾರ್ಟಿ ಫಂಡ್ 2004 ಜ್ಞಾಪಕ ನನಗೆ. ಸೊ ಅಲ್ಲಿ 5-6 ಸಾವಿರ ಓಟ್ ತಗೊಂತಿದ್ದಂಥ ಜಾಗದಲ್ಲಿ ನೀವು ಫಸ್ಟ್ ಎಲೆಕ್ಷನಲ್ಲಿ 25 ಸಾವಿರ ಓಟ್ ತಗೊಂತೀರಾ. ಸೊ ಅದು ನಿಮ್ಮ ಆತ್ಮವಿಶ್ವಾಸನ ಹೆಚ್ಚಿಸ್ತಾ? ಇಲ್ಲ, ಪಾರ್ಟಿಯವ್ರಿಗೆ ಆತ್ಮವಿಶ್ವಾಸ, ಅನಂತಕುಮಾರ್ ಕಾನ್ಫಿಡೆನ್ಸ್ ಬಂದ್ಬಿಡ್ತು. ಅವಾಗ ನಾನು ಸ್ಟೇಟ್ ಸೆಕ್ರೆಟರಿ ಮಾಡಿದ್ಬಿಟ್ಟು ಕರೆದ್ಬಿಟ್ಟು ಸೋತ ತಕ್ಷಣನೇ ಇವನು ತುಂಬ ಸ್ಟ್ರಾಂಗ್ ಇದ್ದಾನೆ ಅಂತ. ಪ್ರಥಮ ಬಾರಿ ಅಷ್ಟೆಲ್ಲ ಹೋರಾಟಗಳ ನಡುವೆ ಶಾಸಕರಾದಂಥ ಸಂದರ್ಭ ಇದೆಯಲ್ಲ, ಅವತ್ತಿನ ದಿನ ಇದೆಯಲ್ಲ, ಅದನ್ನು ನೆನಪು ಮಾಡಿಕೊಂಡ್ರೆ ಇವಾಗ ಎಷ್ಟು ಖುಷಿ ಆಗುತ್ತೆ? ಅದು ಪ್ರಪಂಚನೇ ಗೆದ್ದಷ್ಟು ಖುಷಿ ಆಯ್ತು ನನಗೆ. ಅಂದರೆ ಒಂದು ಸಾರ್ವಜನಿಕ ಜೀವನಕ್ಕೆ ಬರಬೇಕು ಅಂತ ಏನು ಆಸೆ ಇಟ್ಕೊಂಡಿದ್ದೋ, ನಾವು ಹೋರಾಟ ಮಾಡೋದಿದ್ದೋ, ಜನಗಳ ಸೇವೆ ಮಾಡಬೇಕು, ಒಂದು ಅವಕಾಶ ಸಿಕ್ಕಲಿ ಅಂತ, ಅದು ಕನಸಾದಾಗ ಅದು ನನಗೇ ಅಂದ್ಕೊಳ್ಳೋಕ್ಕಾಗಲಿ. ನಾನೇ ಮುಖ್ಯಮಂತ್ರಿ ಆದಷ್ಟು ಖುಷಿ ಆಗೋಯ್ತು. ಅಂದರೆ ನಾನು ಗೆದ್ದಿದ್ದು ಒಂದು ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ, ಅದು 110 ಸೀಟ್ ಬಂದುಬಿಡ್ತು. ಅಯ್ಯೋ ಭಗವಂತ, ಇನ್ನು 4 ಸೀಟು ನಮ್ಮ ಸಾಹೇಬ್ರಾಗಲ್ವಲ್ಲ, ಅವ್ರಿಗೆ ಉಪಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿ ಕನಸು ಕಾಣಬೇಕಾಗಿತ್ತಲ್ಲ ಅಂತೇಳಿ. ಯಡಿಯೂರಪ್ಪನವ್ರ ಬಗ್ಗೆ ನಮಗೆ ದೇವ್ರ ಸಮಾನ. ನಾನು ಕೇಂದ್ರದ ಎಲ್ಲ ನಾಯಕರಿಗೂ ಹೇಳಿದ್ದೇನೆ, ನಮಗೇನಾದರೂ ದೇವ್ರ ಹತ್ರ ಕೇಳಿದ್ರು ಹೊರ ಕೊಡಲ್ಲ. ನಾವು ಯಡಿಯೂರಪ್ಪನವರೇ ನಮ್ಮ ದೇವ್ರು ಕೇಳಿದ ತಕ್ಷಣ ಹೊರ ಕೊಡುವಂಥ ದೇವ್ರು ಏನಾದ್ರು ಪ್ರಪಂಚ ಭೂಮಿ ಮೇಲಿದ್ದಾರೆ ಅಂದರೆ ಯಡಿಯೂರಪ್ಪನವ್ರು ಅಂತ. ಮೇಡಮ್, ನಿಮಗೆ ನೆನಪಿದೆಯಾ ಅವತ್ತಿನ ದಿನ ಎಷ್ಟು ಖುಷಿಯಾಗಿತ್ತು ನಿಮಗೆ? ಸರ್ ಗೆದ್ದರು, MLA ಆದರು ಅಂತ ಅಂದಾಗ ಮನೆಯಲ್ಲಿ ಸಂಭ್ರಮ ಯಾವ ಥರ ಇತ್ತು? ತುಂಬಾ ಖುಷಿ ಆಯಿತು, ಎಲ್ಲರೂ ಖುಷಿ ಪಟ್ವಿ. ಫಸ್ಟ್ ಎಂಟ್ರಿ ನಾವು ರಾಜಕೀಯದ, ನಮ್ಮ ಫಸ್ಟ್ ಜನ್ರೇಷನ್ ಎಂಟರ್ಡ್ ದ ಪಾಲಿಟಿಕ್ಸ್. ಯಾರು ನಮ್ಗೆ 100 ವರ್ಷದಿಂದ ಯಾರೂ ಇಲ್ಲ, 100-200 ವರ್ಷದಿಂದ ಯಾರು ನಮ್ಮವ್ರು ಯಾರೂ ಬಂದಿರಲಿಲ್ಲ. ಅವತ್ತಿನ ಯಾವ್ದಾದ್ರು ಒಂದು ಘಟನೆ, ಸಂಭ್ರಮನ ಇನ್ನೂ ಕೂಡ ಮರೆಯೋಕ್ಕಾಗಿಲ್ಲ ಅಂತಂದರೆ ಅದು ನೆನಪಲ್ಲಿದೆ ಅಂತಂದರೆ ಯಾವ ವಿಚಾರನ? ಗೆದ್ದಿದ್ದ ದಿನ ಅಂದರೆ ಅವರು ಮನೆಗೆ ಬಂದ್ರಲ್ವಾ, ಗೆದ್ದಿದ್ದ ದಿನ ಅದು ನನಗೆ ತುಂಬಾ ಖುಷಿ ಆಯಿತು. ಆರತಿ ಮಾಡಿ ಒಳಗಡೆ ಕರ್ಕೊಂಡು ಬರ್ಮಾಡ್ಕೊಂಡ್ವಿ. ನಾನು ಅತಿ ಪ್ರೀತಿಯಿಂದ ನೋಡಲ್ಲ, ಅವತ್ತು ಬಂದು ಹಗ್ ಮಾಡಿ ಒಂದು ಹಣೆಗೆ ಒಂದು ಕಿಸ್ ಕೊಟ್ಟು ಅತಿ ಪ್ರೀತಿಯಿಂದ ನಾವು ಇವತ್ತು ಒಳ್ಳೆಯ ದೇವರು ಅನುಗ್ರಹ ಮಾಡಿದ ಜನರ ಸೇವೆ ಮಾಡೋಕ್ಕೆ, ರೈತರ ಸೇವೆ ಮಾಡೋಕ್ಕೆ ಖುಷಿನ ಅವ್ರ ಹತ್ರ ಹಂಚ್ಕೊಂಡ್ರಿ. ಸೊ ಇವತ್ತೇ ಮತ್ತೆ ಅದನ್ನ ನೆನಪು ಮಾಡ್ಕೊಂಡು ಹಾಗೆ ಒಂದು ಹಗ್ ಮಾಡಿ ಒಂದು ಮುಟ್ಕೊಡಿ. ಅದನ್ನೇನಿದೆ, ಎವರಿ ಮ್ಯಾನ್ ಸಕ್ಸಸ್ ಇಸ್ ವುಮೆನ್ ಅಂತಾರಲ್ಲ ಹಾಗೆ ನನ್ನ ಯಶಸ್ಸಲ್ಲಿ ನನ್ನ ಶ್ರೀಮತಿಯವರು 100ಕ್ಕೆ 100 ನನಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಹೋಮ್ ಮಿನಿಸ್ಟರ್ ಕಾರ್ಯಕ್ರಮದಲ್ಲಿ ಇದೀಗ ಸುರೇಶ್ ಗೌಡ ಅವರ ಇಡೀ ಕುಟುಂಬ ನಮ್ಮ ಜೊತೆಲಿದೆ. ಬನ್ನಿ ಅವ್ರನ್ನೆಲ್ಲ ನಿಮಗೆ ಪರಿಚಯ ಮಾಡಿಸ್ತೀನಿ. ಸುರೇಶ್ ಗೌಡ ಅವರ ಪುತ್ರಿ ನಮ್ಮೊಟ್ಟಿಗಿದ್ದಾರೆ, ಐಶ್ವರ್ಯ. ಅವ್ರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಥ್ಯಾಂಕ್ ಯು. ಅವರ ಪುತ್ರ ಕೂಡ ನಮ್ಮ ಜೊತೆಲಿದ್ದಾರೆ, ರಿತ್ವಿಕ್ ಗೌಡ. ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ನಿಮ್ಮಿಬ್ಬರನ್ನು ಮಾತಾಡ್ಸೋಕ್ಕೂ ಮುಂಚೆ ನಿಮ್ಮಿಬ್ಬರಿಗೆ ಗೊತ್ತಿಲ್ಲದೆ ಇರೋ ಹಲವಾರು ಸೀಕ್ರೆಟ್ಗಳನ್ನು ಅಪ್ಪ ಅಮ್ಮನ ಹತ್ರ ತಿಳ್ಕೊಳ್ಳೋಣ ಇವಾಗ. ಸೊ ಸರ್, ಈ ಒಂದು ಎಪಿಸೋಡ್ನ ನಾನು ಮೇಡಮ್ ನಿಮ್ಮ ಲೈಫ್ಗೆ ಎಂಟ್ರಿ ಆದಂಥ ದಿನದಿಂದ ಶುರು ಮಾಡ್ತಾ ಇದ್ದೀನಿ. ಸೊ ಮೇಡಮ್ನ ನೀವು ಫಸ್ಟು ನೋಡೋಕ್ಕೆ ಹೋಗಿದ್ದು ಯಾವಾಗ? ಯಾರ ಕಡೆಯಿಂದ ಬಂತು ಅವ್ರ ಪ್ರಪೋಸಲ್ ನಿಮಗೆ? ಇಲ್ಲ, ನನಗೆ ಮದುವೆ ಮಾಡಬೇಕು ಅಂತ ನಮ್ಮ ತಾಯಿ ತಂದೆ ಪ್ರಯತ್ನ ಪಡ್ತಿದ್ರು. ಬಹಳ ಅರ್ಲಿನೇ ಅಂತ ಅನ್ಸುತ್ತೆ. 27 ವಯಸ್ಸಿಗೆ ನಾನು ಮದುವೆ ಆದೆ. ಆವಾಗ ನಮ್ಮ ಫಾದರು ಎಲ್ಲ ಕಡೆ ನೋಡ್ತಾಯಿದ್ರು. ನೋಡಿದ್ಮೇಲೆ ಇದನ್ನು ಫೈನಲ್ ಮಾಡಿದ್ರು ಅವರು, ಇವ್ರನ್ನ ನೋಡೋದಕ್ಕೆ ಬರಬೇಕು ಅಂತ. ನನ್ನ ಹತ್ರ ಒಂದು ಫಿಯೇಟ್ ಕಾರ್ ಇತ್ತು. ಹೋದೋ ನಾವು. ಇವರು ಹೋದರೆ ಅಂದರೆ ಹಳ್ಳ ಕೊಳ್ಳ, ಅದು ರಸ್ತೆನೇ ಇರಲಿಲ್ಲ ಅವ್ರಿಗೆ ಬಿಡಿ. ಅದು ಒಂಥರ ಐಲ್ಯಾಂಡಲ್ಲಿ ಇದ್ದಂಗೆ ಇತ್ತು ಅದು. ನಾನು ಹೇಳಿದೆ ನಮ್ಮ ತಂದೆಗೆ, ಇದು ಯಾವುದಪ್ಪ ಕಾಡಕ್ಕೆ ಕರ್ಕೊಂಬಂದಿದ್ದೀರಮ್ಮ ಏನು ನೋಡೋಕ್ಕೆ ಅಂತ. ಸೊ ಅದುವರೆಗೂ ಎಷ್ಟು ಹುಡುಗಿರು ನೋಡಿದ್ರಿ ಸರ್? ನಾನು ನೋಡೇ ಇಲ್ಲ. ಇವರೇ ಫಸ್ಟು, ಇವರೇ ಲಾಸ್ಟು. ಸರಿ ಓದು ನೋಡಿದ್ಮೇಲೆ ನನ್ನ ಶ್ರೀಮತಿ 2 ಜಡೆ ಹಾಕ್ಕೊಂಡು ಕನಕಾಂಬರ ಕಲರ್ ಸ್ಯಾರಿ, ನನಗಿನ್ನೂ ಜ್ಞಾಪಕ. ಸರಿ ಬಂದು ಕಾಫಿ ಎಲ್ಲ ಹಿಡ್ಕೊಂಬಂದರು. ನಾನು ನಿಜವಾದ ಹಳ್ಳಿಯ ಸೊಗಡಿಂದ ಹೆಣ್ಮಗಳಿದು ಅಂದ್ಕೊಂಡು, ಓಕೆ, ನಮಗೆ ಒಬ್ಬ ರಾಜಕಾರಣಿಗೆ ವಿಶೇಷವಾಗಿ ಹಳ್ಳಿ ಹೆಣ್ಮಕ್ಳಂದರೆ ಎಲ್ಲವೂ ಗೊತ್ತಿರುತ್ತೆ ಕಷ್ಟ ಅಂಥೇಳಿ ನಮ್ಮ ಫಾದರ್ ನಾನು ಎಸ್ ಅಂತ ಹೇಳಿದೆ. ಇವ್ರು ಹೇಳಿರೋ ಥರನೇ ನಾನು ರೆಡಿಯಾಗಿದ್ದೆ, ಕನಕಾಂಬರ ಕಲರ್ ಸ್ಯಾರಿ ಹಾಕ್ಕೊಂಡು. ಸೊ ಇವ್ರು ಬರ್ತಾರೆ ಅಂತ ಗೊತ್ತಿತ್ತು, ಪೊಲಿಟಿಕಲಲ್ಲಿ ಕೂಡ ಇದ್ದಾರೆ ಅಂತ ಗೊತ್ತಿತ್ತು, ಭಯ ಇಲ್ಲ? ಹೌದು, ಅಂದರೆ ಅವಾಗ ಇನ್ನೂ ಸ್ಟೂಡೆಂಟ್ ಲೀಡರ್ ಆಗಿದೆ. ಅಂದರೆ ಇನ್ನೂ ಇವ್ರ ಬಗ್ಗೆ ಏನು ಅಷ್ಟು ತಿಳ್ಕೊಂಡಿರಲಿಲ್ಲ ನಾನು. ಆಮೇಲೆ ಎಲ್ಲ ಸೆಟ್ ಆದಮೇಲೆ ಆಮೇಲೆ ಎಲ್ಲ ತಿಳ್ಕೊಂಡಿದ್ದು. ಏನು ಕೊಟ್ಟಿದ್ರಿ ಸರ್ ಬಂದಾಗ ನಿಮ್ಮನ್ನು ನೋಡಲಿಕ್ಕೆ? ಕಾಫಿ ಮೊದಲನೇ ಸರಿ ಬಂದಾಗ ನಮ್ಮ ಮಾವ ಬಂದಾಗ ಉಪ್ಪಿಟ್ಟು ಮತ್ತು ಕೇಸರಿ ಬಾತ್ ಕೊಟ್ಟಿದ್ವಿ. ಇವ್ರು ಬಂದಾಗ ಕಾಫಿ ಮತ್ತು ಬಿಸ್ಕೆಟು. ನಿಮಗೆ ಇವ್ರು ನೋಡಿದ ತಕ್ಷಣ ಯಾಕೆ ಓಕೆ ಮಾಡಬೇಕಂತ ಅನ್ನಿಸ್ತು? ನಮ್ಗೆ ಇಂಪಾರ್ಟೆಂಟ್ ಸಂಬಂಧ ಅಂತ ಅಷ್ಟೇ. ನೀವು ಅದು ಅಮ್ಮನಿಗೆ, ಅಮ್ಮನಿಗೂ ಅಷ್ಟೇ, ನಮಗೂ ಅಷ್ಟೇ, ಎಲ್ರಿಗೂ ಅಷ್ಟೇ ಸಂಬಂಧ ಇದೆಯಲ್ವಾ.
ಗೊತ್ತಿಲ್ದಲ್ಲ ಇರೋರಿಗೆ ಸುಮ್ಮನೆ ಹೇಳ್ತಾರೆ, ನಾನು ತುಂಬ ಸ್ಮಾರ್ಟ್ ಆಗಿದ್ದೆ. ಸ್ಮಾರ್ಟ್ ಆಗಿದ್ರ ನೀವು, ಎಂಥದ್ದೇನು ಇಲ್ಲ, ಸುಮ್ಮನೆ ನಾವು ನೋಡೇ ಇರಲಿಲ್ಲ. ನಾನು ಹೊರಗಡೆ ಬಂದಾಗ ನಂಗೆ ಕಾಫಿ ಕೊಡೋಕೆ ಹೋದಾಗಲೂ ನೋಡಲಿಲ್ಲ ಇವ್ರನ್ನ, ಎಂಗೇಜ್ಮೆಂಟಲ್ಲೇ ನಾನು ನೋಡಿದ್ದು ಇವ್ರನ್ನ. ಸೊ ಅವರೇನೋ ನೋಡಲಿಲ್ಲ ಅಂತ ಹೇಳ್ತಿದ್ದಾರೆ ಸರ್, ನೀವು ನೋಡಿದ್ರೆ ಅವತ್ತು ನೀಟಾಗಿ? ನಾನು ನೋಡಲೇಬೇಕಲ್ಲ, ನಾನು ಬೆಂಗಳೂರಲ್ಲಿ ಓದಿ ಬೆಳೆದಿದ್ದವನು, ವಿದ್ಯಾರ್ಥಿ ನಾಯಕ ಆಗಿದ್ದವನು. ನಾವು ನನ್ನ ಸಂಬಂಧ, ನನ್ನ ಹೆಂಡತಿ ಆಗಿರೋಳು, ಅವಳು ಅತ್ಯಂತ ನಮ್ಮ ಯಶಸ್ಸಿಂದ ಯಾವಾಗಲೂ ಹೆಣ್ಮಕ್ಳು ಇರ್ತಾರಲ್ಲ, ಅದಕ್ಕೆ ನಮಗೆ ಅಡ್ಜಸ್ಟ್ ಆಗುತ್ತೆ ಅಂತ ನನಗೆ ಮೊದಲನೇ ಅಪಿಯರೆನ್ಸಲ್ಲೇ ಎಸ್ ಅಂತ ಅಪ್ರೂವ್ ಮಾಡಿ. ಸೊ ಎಂಗೇಜ್ಮೆಂಟ್ ಎಲ್ಲಿ ಫಿಕ್ಸ್ ಆಯಿತು, ಯಾರೆಲ್ಲ ಬಂದಿದ್ರು, ಹೆಂಗಾಯಿತು ಮೇಡಮ್? ಇಲ್ಲ, ಇವರು ಎಂಗೇಜ್ಮೆಂಟು ಮಾಗಡಿಯಲ್ಲಿ ಚೌಲ್ಟ್ರಿಲಿ ಏನೋ ಫಿಕ್ಸ್ ಮಾಡಿದರು. ಸರಿ, ಎಲ್ಲ ಆಯಿತು, ಎಂಗೇಜ್ಮೆಂಟ್ ಚೆನ್ನಾಗಾಯಿತು, ನಾವು ಖುಷಿಯಾಗಿ ಬಂದು. ಆಮೇಲೆ ಒಂದು ವಾರಕ್ಕೆ ವಾಪಸ್ ಬಂದರು. ಇವರ ಅಣ್ಣ ಒಬ್ಬರು ಇದ್ದಾರೆ, ಕಾಂಟ್ರಾಕ್ಟ್ರು, BE ಸಿವಿಲ್ಲು ಕಾಂಟ್ರಾಕ್ಟ್ರು. ಅವರು ನಮ್ಮ ಮನೆಗೆ ಒಂದು ಸಲ ಬಂದರು. ಬಂದುಬಿಟ್ಟು ಏನೋ ನಮ್ಮ ತಾಯಿ ತಂದೆ ಹತ್ರ ಮಾತಾಡೋರೆ. ಇಲ್ಲ, ಉಂಗುರನೂ ತಂದಿದ್ದರು, ನಾವು ಎಂಗೇಜ್ಮೆಂಟ್ಗೆ ಒಂದು ಉಂಗುರ ಕೊಟ್ಟಿದ್ದು, ಆ ಉಂಗುರನೂ ತಂದಿದ್ದರು. ಅಂದರೆ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡಿಬಿಡೋಣ, ಇದು ಮದುವೆ ಬೇಡ ಅಂತ. ನನಗೆ ಆಶ್ಚರ್ಯ ಆಯಿತು, ಏನಪ್ಪ ಇದು, ಇನ್ನೂ ಒಂದ್ಸಲಿ ಎಂಗೇಜ್ಮೆಂಟ್ ಕ್ಯಾನ್ಸಲ್, ಬೇರೆ ಕಡೆ ಹೆಣ್ಣು ಕೊಡಲ್ವಲ್ಲ, ಯಾಕೆ ಕ್ಯಾನ್ಸಲ್ ಆಯಿತು, ಏನು ನನ್ನ ಕ್ಯಾರೆಕ್ಟ್ರಾ, ಇಲ್ಲ ನನ್ನ ರೌಡಿ ಅಂತ, ನಾನು ಯಾರೇನು ಹೇಳಿದ್ರೂ ಗೊತ್ತಿಲ್ಲ, ಇವ್ರಿಗೇನೋ ನನ್ನ ರೌಡಿ ಅಂತ ಹೇಳ್ಬಿಟ್ಟಿದ್ರು. ಇಲ್ಲ, ಏನು ಹೇಳಿರಲಿಲ್ಲ. ನಮ್ಮ ಅಪ್ಪನಿಗೆ ಒಬ್ಬ ಜಾಬಲ್ಲಿರೋರ್ಗೆ ಕೊಡಬೇಕು ಅಂತ ಇಷ್ಟ ಆಯಿತು ನಮ್ಮ ತಂದೆಗೆ. ನನಗೇನೋ ಕೆಲಸ ಇರಲಿಲ್ಲ, ಇವನಿಗೇನು ಹಿಂದೆ ಇಲ್ಲ ಮುಂದೆ ಇಲ್ಲ ಅಂದ್ಕೊಂಡು ಇವ್ರು ಏನೋ ಭಾಳ ಭಯ ಪಟ್ಕೊಂಡು ಬಂದಿದ್ರು. ಅದಕ್ಕೆ ಇವತ್ತು ರೇಗಿಸ್ತಾ ಇರ್ತೀನಿ, ನನ್ನ ಶಕ್ತಿನ ನೀವು ಅರ್ಥನೇ ಮಾಡ್ಕೊಂಡಿರಲಿಲ್ಲ. ಆಮೇಲೆ ಕನ್ವಿನ್ಸ್ ಆದ್ರಾ ಇವರ ಬ್ರದರ್? ಎಲ್ಲ ಆಗಿ ಮದುವೆ ಆಯ್ತು, ಚೆನ್ನಾಗಿ ಆಯಿತು. ಆಮೇಲೆಲ್ಲ ಒಪ್ಕೊಂಡ್ರು. ಆಮೇಲೆ ಈಕೆ ಬಂದಮೇಲೆ ಶಿ ಸೆಡ್ ನೋ, ನಾನೇ ಮದುವೆ ಆಗ್ತೀನಿ, ಅವ್ರನ್ನೇ ಮದುವೆ ಆಗ್ತೀನಿ. ನನ್ನ ಮನೆಯಲ್ಲಿ ನನಗೆ ಇವರೇ ಇಷ್ಟ ಆಗಿದೆ, ಎಲ್ಲ ಆಗಿದೆ, ಇಷ್ಟ ಆಗಿದೆ, ನಾನು ಇವ್ರನ್ನೇ ಮದುವೆ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಇಷ್ಟಪಟ್ಟು ನಮ್ಮಮ್ಮನ ಹತ್ರ ಎಲ್ಲ ಹೇಳಿದಾಗ ನಾವು ಎಲ್ರಿಗೂ ಒಪ್ಪಿಗೆ ಇತ್ತು. ಇವ್ರು ಹೇಳ್ತಾರೆ ಕ್ಯಾನ್ಸಲ್ ಮಾಡೋಕ್ಕೆ ಬಂದಿದ್ರು ಅಂತ. ಸೊ ಮದುವೆಯಲ್ಲಿ ಎಲ್ಲ ಆಯಿತು ಸರ್, ಹೇಗಾಯಿತು? ಇಲ್ಲೇ ನಮ್ಮ ನವರಂಗ್ ಥಿಯೇಟ್ರ್ ಪಕ್ಕ ಒಂದು ರಾಜರಾಜೇಶ್ವರಿ ಕಲ್ಯಾಣ ಮಂಟಪ ಅಂತ ಇದೆ, ಆವಾಗ ದಿನ ಅಲ್ಲಿ ನಾವು ಮದುವೆ ಆಯಿತು. ಸೊ ಮದುವೆಯ ದಿನದ ಯಾವ್ದಾದ್ರು ಒಂದು ನೆನಪನ್ನ ಹಂಚ್ಕೊಳ್ಬೋದಾ? ಮನೆ ಏನಂದರೆ ಮಾಳಿಗೆ ಮನೆ, ಹಳ್ಳಿಗಳ ಕಡೆ ಒಂದು ಮನೆ ಇರ್ತದೆ, ಅಲ್ಲಿ ನಮ್ಮ ಪ್ರಸ್ತಾವ ಮಾಡೋದಕ್ಕೆ ಯೋಜನೆ ಮಾಡಿದ್ರು. ಅದು ಜೋರು ಮಳೆ, ಅವತ್ತು ಗುಡುಗು ಸಿಡೋದು. ನಾನು ಹೇಳ್ತಾ ಇದ್ದೆ, ಈ ಮನೆ ಏನಾದ್ರು ಬಿದ್ದೋಗ್ಬಿಟ್ರೆ ಏನಮ್ಮ ಅಂತ. ಇಂತ ಜಾಸ್ತಿ ಟೆನ್ಷನೇ ಇತ್ತಾ? ಬರೀ ಟೆನ್ಷನೇ. ಮೇಡಮ್, ಎಂಗೇಜ್ಮೆಂಟ್ ಆದಮೇಲೆ ನಿಮಗೆ ಮಾತಾಡೋದಕ್ಕೆ ಎಲ್ಲ ಅವಕಾಶ ಸಿಕ್ಕಿತ್ತಲ್ಲ, ಸೊ ಏನು ಮಾತಾಡಿದ್ರು? ಫಸ್ಟ್ ಎಲ್ಲಿ ಮಾತಾಡಿದ್ರಿ, ಎಲ್ಲಿ ಸಿಕ್ಕಿದ್ರಿ? ಮನೆಯಲ್ಲೇ, ಎಲ್ಲೂ ಹೊರಗಡೆ ಹೋಗ್ತಾ ಇರಲಿಲ್ಲ. ಮನೆಯಲ್ಲೇ ಬರೋರು, ವಾರಕ್ಕೆ ಒಂದೊಂದ್ಸಲ ಸಂಡೇ ರೆಗ್ಯುಲರ್ ಆಗಿ ಬರೋರು, ಮಧ್ಯದಲ್ಲೂ ಒಂದೊಂದ್ಸಲ ಬರೋರು. ಬರಬೇಕಾದ್ರೆ ಹೂವು ಮತ್ತು ಸ್ವೀಟ್ ತೊಗೊಂಬರೋರು. 1 ಅವರ್ 2 ಅವರ್ ಮನೆಯಲ್ಲೇ ಮಾತಾಡ್ತಾ ಕೂತ್ಕೊಳ್ತಾ ಇದ್ವಿ. ಮಾತಾಡ್ಬಿಟ್ಟು ಮನೆಗೆ ಹೋಗಿ. ಅಯ್ಯೋ, ಈ ಹಳ್ಳಿ ಕಡೆ ಏನಿಲ್ಲ, ಬೆಂಗಳೂರು ಸಿಟಿ ಥರ ಅಲ್ಲ. ಎಂಗೇಜ್ಮೆಂಟ್ ಆದಮೇಲೆ ಹೋಟ್ಲ್ ಕರ್ಕೊಂಡು ಇವ್ರ ಮನೆಯವರೆಲ್ಲ ಹೇಗೆ ಅಂದರೆ ಎಲ್ಲೋ ಗೊತ್ತಲ್ಲ, ಇದು ಡೌಟ್, ಇವ್ರಿಗೆ ಎಲ್ಲಿ ತಿರ್ಗಾ ಓಡೋಗ್ಬಿಡ್ತಾನೆ ಮದುವೆ ಆಗದಲ್ಲ ಅಂತ ಭಯ ಇತ್ತು. ಸುಮ್ಮನೆ ಇರಿ, ಏನು ಹಂಗೆ. ಈ ಭಾಳ ಇಂಟ್ರೆಸ್ಟಿಂಗ್. ಇವರು ಅವ್ರ ತಂದೆ ಮೇಸ್ಟ್ರು, ಓಕೆ, ಅವ್ರಿಗೆ ಸ್ವಲ್ಪ ಸ್ಟ್ರಿಕ್ಟ್. ಅವ್ರಿಗೆ ನನಗೆ ಫಸ್ಟ್ ಆಫ್ ಆಲ್ ನಾನು ಮದುವೆ ಮಾಡ್ಕೊಳ್ಳೋಕ್ಕೆ ಇಷ್ಟ ಇರಲಿಲ್ಲ. ಅವ್ರಿಗೆ ಅವನ ಕೆಲಸದಲ್ಲಿ ಇರೋನ್ ಬೇಕು ಅಂತ ಇವ್ರಿಗೆ ಆಸಕ್ತಿ ಇತ್ತು ಅವ್ರಿಗೆ. ಸೊ ಹಾಲಲ್ಲೇ ಕುತ್ಕೊಂಡು ಮಾತಾಡ್ಬೇಕಿತ್ತ ನೀವು? ಅಲ್ಲಿ ನೀ ಏನು ಮಾತಾಡೋದು ಅಲ್ಲಿ, ಆ ಪರಿಸ್ಥಿತಿ ಇತ್ತು. ನಮ್ದು ಎಂಗೇಜ್ಮೆಂಟ್ ಮದುವೆ ಆಗಿ 6 ತಿಂಗಳವರೆಗೂ ಈ ಪರಿಸ್ಥಿತಿ ಇತ್ತು. ಸೊ ಹಳ್ಳಿ ಹೆಣ್ಮಕ್ಳಿಗೆ ಸಿಟಿಗೆ ಮದುವೆ ಮಾಡ್ಕೊಡ್ತಿದ್ದಾರೆ ಅಂದಾಗ ಒಂದು ಖುಷಿ ಇರುತ್ತೆ. ಏನಂದರೆ ಊರು ಸಿತ್ಬೋದು, ಸಿನಿಮಾ ನೋಡ್ಬೋದು, ಪಾರ್ಕಿಗೆ ಹೋಗ್ಬೋದು, ಮತ್ತು ಬೇಕಾಗಿರೋವಂಥ ಹೋಟೆಲ್ಗಳಿಗೆ ಹೋಗಿ ತಿನ್ಬೋದು ಅಂತ. ಆದರೆ ಅದು ಯಾವುದೂ ಕೂಡ ಇವರು ಮಾಡಲಿಲ್ಲ ಅಂತ ಹೇಳಿ. ಅವ್ರು ಮಾಡಲೂ ಇಲ್ಲ, ಅದು ನನ್ನ ಮನಸ್ಸಿನಲ್ಲಿ ಇರಲೂ ಇಲ್ಲ, ಆ ಆಸೆಗಳು ಉಟ್ಕೊಂಡು ಇರಲಿಲ್ಲ ನನಗೆ. ಹೋಗ್ಬೇಕು, ಎಲ್ಲ ಸುತ್ತಾಡಬೇಕು, ಹೋಗ್ಬೇಕು ಅಂತ ಅಂದರೆ ಇರುತ್ತೆ, ಒಂದು ಸ್ವಲ್ಪನಾದರೂ ಇರುತ್ತೆ. ಆದ್ರೂ ಮನೆಗೆ ಪರಿಸ್ಥಿತಿಗೆ ತಕ್ಕಂತೆ ನಾವು ಅತ್ತೆ ಮಾವ ಮೈದಾ ಎಲ್ಲ ಇರ್ತಿದ್ರಲ್ವ, ಆ ಪರಿಸ್ಥಿತಿಗೆ ತಕ್ಕಂತೆ ಹೊಂದ್ಕೊಂಡೋದೆ. ಸೊ ಎಷ್ಟು ಟೈಮ್ನ ಕೊಡ್ತೀರಾ ಸರ್ ನಿಮ್ಮ ಬ್ಯುಸಿ ಶೆಡ್ಯೂಲ್ನಲ್ಲಿ ಮನೆಗೆ, ಪರ್ಸ್ನಲ್ ಟೈಮ್ ಅಂತ? ಬಹಳ ಕಡಿಮೆ. ನಮ್ಮ ತಾಯಿ ತಂದೆ ಜೊತೆಯಲ್ಲಿ ನನ್ನ ಶ್ರೀಮತಿ ಇರೋದ್ರಿಂದ, ನನ್ನ ಮಕ್ಕಳನ್ನಿಬ್ಬರನ್ನೂ ಕೂಡ ಅವ್ರ ಮೊಮ್ಮಕ್ಕಳ ಮೇಲೆ ತುಂಬ ಪ್ರೀತಿ ಇರೋದ್ರಿಂದ, ನನ್ನ ಶ್ರೀಮತಿಗೂ ಮಕ್ಕಳ ಮೇಲೆ ಪ್ರೀತಿ ಇರೋದ್ರಿಂದ
ಅವರು ನನ್ನ ತಾಯಿ ತಂದೆ ನನ್ನ ಶ್ರೀಮತಿ ನನ್ನ ಇಡೀ ಕುಟುಂಬದ ಬಗ್ಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಅವ್ರಿಗೆ ಶಿಕ್ಷಣ ಇರ್ಬೋದು, ಶಾಲೆ ಇರ್ಬೋದು, ಕಾಲೇಜ್ ಇರ್ಬೋದು, ಎಲ್ಲವನ್ನ ನನ್ನ ಶ್ರೀಮತಿ ಜವಾಬ್ದಾರಿ ತಗೊಂಡು ಮಾಡೋಳು. ಸೊ ಯಾವತ್ತಾದ್ರು ರಿಗ್ರೆಟ್ ಇದೆಯಾ ನಿಮಗೆ, ನಾನು ಟೈಮ್ ಕೊಡಬೇಕಾಗಿತ್ತು? ಒಂದಷ್ಟು ಕಡೆ ನಾವು ಅನಿಸುತ್ತೆ ಒಂದೊಂದ್ಸಲಿ, ಕೆಲವು ಸಂದರ್ಭದಲ್ಲಿ ಅನಿಸುತ್ತೆ, ನಾವು ಪ್ರೀತಿ ವಿಶ್ವಾಸದಲ್ಲಿ ಸಮಯ ಕೊಡೋದಲ್ಲ ಇದ್ದಾಗ ಅದು ಅನಿಸುತ್ತೆ, ಅದೊಂದು ಬರುತ್ತೆ ಕೆಲವು ಸಲ. ಸೊ ಮೇಡಮ್, ಸರ್ ಸಿಗೋದು ತುಂಬಾ ಕಡಿಮೆ. ಸಿಗೋವಂಥ ಟೈಮ್ನಲ್ಲಿ ಯಾವ ಥರ ಸ್ಪೆಂಡ್ ಮಾಡ್ತೀರಾ ಸರ್ ಜೊತೆನಲ್ಲಿ? ಏನಿಲ್ಲ, ಮಕ್ಕಳ ಬಗ್ಗೆ ಕೇಳ್ತಾರೆ, ಮಕ್ಕಳ ಬಗ್ಗೆ ಹೇಳೋದು, ಅಪ್ಪ ಅಮ್ಮನ ಬಗ್ಗೆ ಕೇಳ್ತಾರೆ, ಅವ್ರ ಬಗ್ಗೆ ಹೇಳೋದು, ಮಾತಾಡೋದು, ಇದರಲ್ಲೇ ಟೈಮ್ 1 ಅವರ್ 2 ಅವರ್ ಇರ್ತಾಯಿದ್ರು ಅಷ್ಟೇ. ಅದು ವಾರಕ್ಕೊಂದೊಂದ್ಸಲ, 15 ದಿವಸಕ್ಕೊಂದೊಂದ್ಸಲ. ಸೊ ಐಶ್ವರ್ಯ ಅವರೇ, ನಿಮ್ಮ ಬಗ್ಗೆ ಹೇಳೋದಾದರೆ ನಿಮ್ಮ ಎಜುಕೇಷನ್ ಎಲ್ಲಿ ನಡೆದಿದ್ದು, ಹಾಗೆಯೇ ಇವಾಗ ಏನು ಮಾಡ್ತಾ ಇದ್ದೀರಾ? I was a syndicate member for Tumkur University. So 3 years honorary post I finished. I was appointed governor appointed. ಸೊ ಅದು ಮುಗಿಸಿ ಕರ್ತವ್ಯನ ನೆಕ್ಸ್ಟ್ ಮದುವೆ ಆಗಿ ಇವಾಗ ಐ ಹ್ಯಾವ್ 2 kids. ಓಕೆ, 2 ಬ್ಯೂಟಿಫುಲ್ ಕಿಡ್ಸ್, ಇಬ್ಬರು. ಓಕೆ, ಮಕ್ಳ ಹೆಸರೇನು? ಹಸ್ಬೆಂಡ್ ಏನು ಮಾಡ್ತಾರೆ? ಹಸ್ಬೆಂಡ್ ಇವಾಗ BDL ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್. ಮಕ್ಳ ಹೆಸರು? ಒಬ್ಬ ಬಾಯ್ ಇದ್ದಾನೆ, ಅವನು ಆರ್ಯವೀರ್ ಅಂತ. ಸೆಕೆಂಡ್ ಒನ್ ಲಕ್ಷ್ಮಿ. ಓಕೆ, ಸೊ ನಾವು ಸಾಕಷ್ಟು ಕಡೆ ನೋಡಿದ್ದೀವಿ, ನೀವು ಕೂಡ ಎಲೆಕ್ಷನ್ ಟೈಮ್ನಲ್ಲಿ ಸರ್ಗೆ ಕ್ಯಾನ್ವಸ್ಗೆಲ್ಲ ಹೆಲ್ಪ್ ಮಾಡ್ತಿರ್ತೀರಾ. ಸೊ ಜನಗಳ ಜೊತೆನೆಲ್ಲ ಓಡಾಡ್ತಾ ಇರ್ತೀರಾ. ಹೇಗಿರುತ್ತೆ ಆ ಒಂದು ಟೈಮ್, ನಮ್ಮ ಬ್ಯುಸಿ ಶೆಡ್ಯೂಲ್ಸ್? ಜನದ ಜೊತೆ ಬರ್ತಿದ ತಕ್ಷಣ ಇನ್ನೂ ಒಂದು ಹುಮ್ಮಸ್ ಬರುತ್ತೆ ನಮಗೆ. ನಮ್ಮ ಅಪ್ಪಂಗೂ ಅದೇ ಫೀಲಿಂಗ್ ಅನಿಸುತ್ತೆ. ಬಟ್ಟೆ ಹಾಕಿದ ತಕ್ಷಣ ಆಚೆ ಹೋಗಿ ಜನ ನೋಡಲೇಬೇಕು ನಮ್ಮಪ್ಪ. ಅದೇ ಥರ ನನಗೂ ಕೂಡ, ನನಗೆ ಜನ ನೋಡಿದ ತಕ್ಷಣ ಏನೋ ಒಂಥರ ಖುಷಿ, ಏನೋ ಒಂದು ಹೆಲ್ಪ್ ಮಾಡಬೇಕು, ಏನೋ ಒಂದು ಮಾಡ್ಬೇಕು ಜನಕ್ಕೋಸ್ಕರ. ಹುಟ್ಟಿದ ಮೇಲೆ ಏನೋ ಒಂದು ಬಿಟ್ಟು ಹೋಗ್ಬೇಕಲ್ವ ನಮ್ಮ ಹೆಸರನ್ನು. ಸೊ ಅದಕ್ಕೋಸ್ಕರ ನನಗೆ ಜನದ ಮೇಲೆ ತುಂಬ ಪ್ರೀತಿ. ರಿತಿಕ್ ಗೌಡ ಅವರಿದ್ದಾರೆ, ಅವ್ರನ್ನು ಮಾತಾಡ್ಸೋಣ. ಸರ್, ನೀವು ಇವಾಗ ಏನು ಮಾಡ್ತಾ ಇದ್ದೀರಾ? ಸೊ ನಿಮ್ಮ ಎಜುಕೇಷನ್ಸ್ ಎಲ್ಲ ಇಲ್ಲ? ಎಜುಕೇಷನ್ ಸೇಮ್ NPS ಅಲ್ಲಿ ಓದಿದ್ದು. ಅದಾದಮೇಲೆ ಕ್ರೈಸ್ಟ್ ಯೂನಿವರ್ಸಿಟಿ BBM ಮಾಡಿದೆ. BBM ಆದಮೇಲೆ MSc ಮಾಡಿದೆ, ಆಂಟ್ರಪ್ರಿನರ್ಶಿಪ್ ಇನ್ನೋವೇಷನ್ ಮ್ಯಾನೇಜ್ಮೆಂಟಲ್ಲಿ. ಅದಾದಮೇಲೆ ಈಗ ಲ್ಯಾಂಡ್ ಡೆವಲಪ್ಮೆಂಟ್ ಮಾಡ್ತೀನಿ, ಜೊತೆಗೆ ಐ ಆಮ್ ಎನ್ ಅಗ್ರಿಕಲ್ಚರಿಸ್ಟ್. ನಿಮಗೆ ಯಾವತ್ತೂ ರಾಜಕೀಯ ಸೆಳೆದಿಲ್ವಾ? ನಾನು ರಾಜಕೀಯಕ್ಕೆ ಹೋಗಬೇಕು ಅಂತ ಅನಿಸಿಲ್ವಾ? ಯೋಚನೆ ಮಾಡಿಲ್ಲ, ಬಟ್ ಮುಂದೊಂದು ದಿನ ಬರಬೇಕು ಅಂತ. ತಂದೆ ಕೃಷಿ ಕಡೆ ಜಾಸ್ತಿ ಒತ್ತು ಕೊಡು ಅಂತ ಹೇಳ್ತಿರ್ತಾರೆ. ಸೊ ಹಾಗಾಗಿ ಮೋರ್ ಟುವರ್ಡ್ಸ್ ಅಗ್ರಿಕಲ್ಚರ್. ಯಾವುದೋ ಒಂದು ಸಣ್ಣದೋ ದೊಡ್ಡದೋ ಯಾವುದೋ ಒಂದು ಸಹಾಯನ ಯಾರೋ ಕೇಳಿದಾಗ ನಮ್ಮ ಮಾಡಿಸ್ಕೊಟ್ಟಿದ್ದು, ತಂದೆಯವ್ರಿಗೆ ಹೇಳಿ ಮಾಡಿಸ್ಕೊಟ್ಟಿದ್ದು ಯಾವುದೋ ನಿಮಗೆ ಆತ್ಮತೃಪ್ತಿ ತಂದಿರೋವಂಥದ್ದು ಒಂದು ವಿಚಾರ ಯಾವುದಿದೆ? ಅಂದರೆ ತಂದೆಯವ್ರು ಮೋರ್ ಅಪ್ರೋಚಬಲ್. ಅವರು ಜನಗಳು ಯಾರೇ ಎಂಥವರೇ ಆಗಿದ್ರು ಕೂಡ ತಂದೆ ಹತ್ರ ಡೈರೆಕ್ಟಾಗಿ ಹೋಗಿ ಕೆಲಸ ಮಾಡಿಸ್ಕೊಳ್ಳೋಂಥ ಪ್ರಾವಿಷನ್ ಇದೆ. ನಮ್ಮ ಹತ್ರ ಬಂದು ಮಾಡಿಸ್ಕೊಳ್ಳೋವಂಥದ್ದು ಇಲ್ಲ, ತಾಯಿ ಹತ್ರ ಬಂದು ಹೇಳೋವಂಥದ್ದು ಯಾರೂ ಮಾಡಲ್ಲ. ಅಂದರೆ ನೇರವಾಗಿ ತಂದೆನೇ ಅಪ್ರೋಚ್ ಮಾಡಿ ಕೆಲಸಗಳನ್ನ ಮಾಡಿಸ್ಕೊಳ್ತಾರೆ. ಸೊ ಕಾಲೇಜಿನಲ್ಲೆಲ್ಲ ನೀವು ಹೇಳ್ಕೊತಿದ್ರ ಹಿಂಗೆ ತುಮಕೂರು ಶಾಸಕರ ಮಕ್ಕಳು ನಾವು ಅಂತಾನೆ? ಇಲ್ಲ, ಸ್ಕೂಲಲ್ಲಿ ಮತ್ತು ಕಾಲೇಜಲ್ಲಿ ಯಾರಿಗೂ ಗೊತ್ತಿರಲಿಲ್ಲ. ಬಟ್ ಇನಿಷಿಯಲಿ ಹೋಗ್ತಾ ಅಂದರೆ ತಂದೆ ಪೇರೆಂಟ್ ಟೀಚರ್ ಮೀಟಿಂಗ್ ಎಲ್ಲ ಬಂದಾಗೆಲ್ಲ ಗೊತ್ತಾಗ್ತಿತ್ತು ಅವ್ರಿಗೇನೆ. ಸೊ ಪೇರೆಂಟ್ಸ್ ಮೀಟಿಂಗ್ ಎಲ್ಲ ಅಟೆಂಡ್ ಆಗ್ತಾ ಇದ್ರ ಸರ್? ಪೇರೆಂಟ್ ಟೀಚರ್ ಮೀಟಿಂಗ್ಗೆ ತಂದೆ 2 ಸರಿ ಬಂದಿದ್ದಾರೆ ಅಷ್ಟೇ. ಅದು ಮೋಸ್ಟ್ ಆಫ್ ದ ಟೈಮ್ ನಮ್ಮ ತಾಯಿನೇ ಬರ್ತಾ ಇದ್ದಿದ್ದು. ನಮ್ಮ ತಾಯಿ ಮತ್ತು ನಮ್ಮ ತಾತ ಬರ್ತಾಯಿದ್ರು. ತಂದೆ ಭಾಳ ಕಮ್ಮಿ ಬರ್ತಾ ಇದ್ದಿದ್ದು. ಅನ್ಲೆಸ್ ಸ್ಕೂಲ್ ಅವ್ರು ಕೇಳಿದ್ರೆ ಬರಲೇಬೇಕು, ತಂದೆ ಬರಲೇಬೇಕು ಅಂತ ಹಠ ಮಾಡಿದಾಗ ಮಾತ್ರ ತಂದೆ ಬರ್ತಾಯಿದ್ರು. ನೀವಿಬ್ಬರು ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಅಪ್ಪ ಈ ಟೈಮಲ್ಲಿ ನಮ್ಮ ಜೊತೆಲಿ ಇರಬೇಕಿತ್ತು ಅಂತ ಮಿಸ್ ಮಾಡ್ಕೊಂಡಿರೋಂಥ ಟೈಮ್ ಯಾವ್ದಾದ್ರು ಇದ್ರೆ? ಬಹುಶಃ ಮೇ ಬಿ ನಮ್ಮ ಗ್ರ್ಯಾಂಡ್ ಫಾದರ್ ಒಂದು ಎಕ್ಸ್ಪೈರ್ ಆದಾಗ. ಸಾವು ವಾಪಸ್ ಬರಲ್ಲ. ಅವರು ಬಂದೆ ನೋಡಿದೆ ಹಾಸ್ಪಿಟ್ಲಲ್ಲಿ, ಕೇಳಿದೆ ಡಾಕ್ಟ್ರನ್ನ, ಆಗಲ್ಲ ಅಂದರು. ಸರಿ, ಅವತ್ತೇ ನಾವು ಮಣ್ಣು ಮಾಡಬೇಕಾಯ್ತು, ಅಲ್ಲಿ ಗುಂಡಿ ತೆಗಿ ಅಂತ ಹೇಳ್ಬಿಟ್ಟಿದ್ದೆ ನಾನು. ಸರಿ, ಇನ್ನೂ ಸ್ಟಾರ್ಟ್ ಮಾಡಿರಲಿಲ್ಲ. ನಾನು ತಕ್ಷಣ ನಿಲ್ಲಿಸಪ್ಪ ಅಂತ ಹೇಳಿದೆ. ಯಾಕೆ ಅಂದರು. ಇಲ್ಲ ನಿಲ್ಲಿಸು, ಸುಳ್ಳು ಹೇಳಿದೆ ನಾನು. ನನ್ನ ಮಗಳು ಅಮೇರಿಕಾದಲ್ಲೇ ಕರೆಸ್ಬೇಕು, ನೆಕ್ಸ್ಟ್ ಡೇ ನಾವು ಅವಳು ಬಂದಮೇಲೆ ಮಾಡಬೇಕು ಅಂತೇಳಿ ಒಂದು ಸಂದೇಶ ಕಳಿಸ್ಬೇಕಲ್ಲ. ಇಲ್ಲಾಂದರೆ ನನ್ನ ತಮ್ಮನ ಕನ್ವಿನ್ಸ್ ಮಾಡಬೇಕಾಯ್ತು. ಅವನು ಇಲ್ಲ ಇವತ್ತೇ ಮಾಡೋಣ, ಅದು 7 ದಿನನೇ ಮಾಡಬೇಕು ಅಂತ. ಸತ್ಮೇಲೆ ನನ್ನ ಮಗಳು ಬರಬೇಕು ಅಂತ ಹೇಳಿ ಅದನ್ನು ಹೋಲ್ಡ್ ಮಾಡಿ, ಅದಾದಮೇಲೆ ನೆಕ್ಸ್ಟ್ ಡೇ ಮಾಡಿದೋ. ನಾವು ಎಲೆಕ್ಷನ್ನು ಮುಗಿಸಿ ನೆಕ್ಸ್ಟ್ ಡೇ, ಅದು ವೆರಿ ಕ್ರೂಷಿಯಲ್ ಡೇ. ನಾವು ಚುನಾವಣೆ ಗೆಲ್ಲೇಬೇಕು. ನಮ್ಮ ಕಾರ್ಯಕರ್ತರು ಅವರೇ ನಮ್ಮ ಆಸ್ತಿ. ನಾನು ಶಾಸಕನ ಮಾಡಿದ್ದರು. 7 ಜನ ZP ಮೆಂಬರ್ ನಿಂತಿದ್ದರು, 25 ಜನ ತಾಲೂಕ್ ಪಂಚಾಯತಿಯವರು, ಅವ್ರ ಭವಿಷ್ಯ ಇತ್ತು. ಅದರಿಂದ ಅವತ್ತಿನ ದಿನ ನಮಗೆ ಅದು ನೋವಿದೆ. ನಮಗೆ ಏನು ಮಾಡೋದು? ಇದ್ದ ಭೂಮಿಯಲ್ಲಿ ನಮ್ಮ ಚುನಾವಣೆ ಇದ್ದ ಭೂಮಿ, ನಾವು ಬಂದರೆ ಕಾರ್ಯಕರ್ತರು ನನಗೆ ಎಲ್ಲ ಅಲ್ಲಿಗೆ ಬಂದುಬಿಡೋರು. ಆ ಚುನಾವಣೆ ಕಷ್ಟ ಆಗೋದು. ಆ ಸಂದರ್ಭದಲ್ಲಿ ಸತ್ತೋಗಿದ್ದಾರೆ, ವಾಪಸ್ ಬರಲ್ಲ.
ಆಮೇಲೆ ಎಲ್ಲರೂ ಬಂದು ಸೇರ್ ಮಾಡ್ದೆ, ಇಡೀ ಕ್ಷೇತ್ರದ ಜನ ಬಂದು ಅವತ್ತು ನಮ್ಮ ತಂದೆ ಶವ ಸಂಸ್ಕಾರ ಮಾಡ್ದೆ ಅವತ್ತು. ಅವರು ನಮ್ಮ ಮಕ್ಕಳನ್ನ ತುಂಬ ಚೆನ್ನಾಗಿ ನೋಡ್ಕೊಂಡ್ರು. ಒಂದು ನಿಮಿಷನೂ ಕೂಡ ನಮ್ಮ ಮಕ್ಕಳುಗಳನ್ನು ಬಿಟ್ಟಿರ್ತಾ ಇರಲಿಲ್ಲ. ಸ್ಕೂಲ್ಗೆ ಕರ್ಕೊಂಡೋಗೋದು ಅವರೇ, ಕರ್ಕೊಂಬರೋದು ಅವರೇ, ಪ್ರತಿಯೊಂದೂ ಅವರೇ ನೋಡ್ಕೊಂಡ್ರು. ಅದರಿಂದ ತುಂಬ ನೋವಾಗುತ್ತೆ, ನೆನೆಸ್ಕೊಂಡಾಗೆಲ್ಲ ನೋವಾಗುತ್ತೆ. ಜೋರು ಮಾಡಿದೆ. ಹಾಸ್ಪಿಟ್ಲಲ್ಲೇ 100 ಸಲ ಫೋನ್ ಮಾಡಿದೆ, ಬನ್ನಿ 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 ಅಂತ. ಬನ್ನಿ ಫಸ್ಟು ಮಾವನ್ನ ನೋಡಿ ಅಂತ ಹೇಳ್ಬಿಟ್ಟು ಕೇಳಿದೆ. ಅವ್ರು ಬರಲಿಲ್ಲ. ಬರ್ತೀನಿ ಅಂತ ಹೇಳೋರು. ಬರ್ತೀನಿ, ಸಾಯಂಕಾಲ ಬರ್ತೀನಿ, ಇನ್ನೊಂದು ಅವರಲ್ಲಿ ಬರ್ತೀನಿ ಅಂತ ಹೇಳೋರು. ಆದ್ರೆ ಅಲ್ಲಿ ಎಲೆಕ್ಷನ್ ಇರೋದಲ್ಲ, ಬಂದು ನೋಡ್ಕೊಂಡೋಗಿ ಅಂತ ಹೇಳ್ತಾ ಇದ್ದೆ. ಆದರೂ ಅವರು ಬಂದರು. ಆಮೇಲೆ ಲೇಟಾಗಿ ಬಂದು ನೋಡ್ಕೊಂಡು ಹೋದರು. ಸೊ ತುಂಬಾ ಸೀರಿಯಸ್ ಆದ್ವಿ ಅಂತ ಅನಿಸುತ್ತೆ. ನಾವು ಸ್ವಲ್ಪ ಕೂಲ್ ಡೌನ್ ಆಗೋಣ ಎಲ್ಲರೂ. ಸೊ ನಮ್ಮದು ಬೇರೆ ಸೆಷನ್ ಇದೆ ಇನ್ನೊಂದು, ಅಲ್ಲಿಗೆ ಹೋಗೋಣ ಸರ್. ಇವಾಗ ನೀವು ನಿಮ್ಮ ಹೆಂಡತಿಗೆ ಹೇಳಿದ ಕೊನೆಯ ಸುಳ್ಳು ಯಾವುದು, ಅಂದರೆ ಕೊನೆಯದಾಗಿ ಹೇಳಿದಂಥ ಸುಳ್ಳು, ಇತ್ತೀಚೆಗೆ ಹೇಳಿರೋಂಥ ಸುಳ್ಳು ಯಾವುದು? ಜನರಲಿ ನಾನು ಶ್ರೀಮತಿ ಹತ್ರ ಸುಳ್ಳು ಹೇಳಲ್ಲ, 99 ಭಾಗ ಸುಳ್ಳು ಹೇಳಲ್ಲ. ಯಾವ್ದಾದ್ರು ಒಂದು ಭಾಗದಲ್ಲಿ ಯಾವ್ದಾದ್ರು ದುಡ್ಡಿನ ವಿಷಯ ಕೇಳ್ತಾರೆ. ಅದಕ್ಕಾದ್ರೆ ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅದಕ್ಕೆ ಹೇಳ್ತಾರೆ. ಬೇರೆ ಇನ್ಯಾವುದೂ ಸುಳ್ಳು ಹೇಳಲ್ಲ ಅವರು. ನಿಮ್ಗಿರೋ ಕೆಟ್ಟ ಅಭ್ಯಾಸ ಯಾವುದು? ಕೋಪ, ಸಡನ್ನಾಗಿ ಕೋಪ ಬರುತ್ತೆ, ಕೆಟ್ಟ ಅಭ್ಯಾಸ. ಅದನ್ನ ಬಿಡಬೇಕಂತ ಅನ್ಕೊಂತಿದ್ದೀರಾ ಯಾವತ್ತಾರು? ಮೆಡಿಟೇಷನ್ ಮಾಡಿದ್ದೀನಿ, ಈಗ ಕಮ್ಮಿ ಆಗಿದೆ. ಮೇಡಮ್ ನಿಮಗೆ ಏನನ್ಸುತ್ತೆ? ಸರ್ಗೆ ಕೋಪ ಅದೊಂದು ದುರಭ್ಯಾಸ ಅನ್ಸುತ್ತಾ ಬಿಡ್ಬೇಕಂತ? ಕೋಪ ಅಂದರೆ ಒಂದು ಸ್ವಲ್ಪ ಕೋಪ ಇದೆ, ಅದನ್ನು ಅವ್ರು ಬಿಡಬೇಕು. ಇವಾಗ ಕಡಿಮೆ ಮಾಡಿದ್ದಾರೆ. ಸೊ ನೀವು ಕೊನೆಯದಾಗಿ ಕಣ್ಣೀರಿಟ್ಟಿದ್ದು ಯಾವ ವಿಚಾರಕ್ಕೆ? ಅನಾವಶ್ಯಕವಾಗಿ ನಮ್ಮ ಯಡಿಯೂರಪ್ಪ ಸಾಹೇಬರನ್ನು ಜೈಲಿಗೆ ಹಾಕಿದಂಥ ಸಂದರ್ಭದಲ್ಲಿ ಒಬ್ಬ ಜನನಾಯಕನ ಅವತ್ತಿನ ದಿನ ರಾಜಕೀಯ ದುರುದ್ದೇಶದಿಂದ ಅವರು ಇಳಿದು 14 ದಿವಸಕ್ಕೆ ಆಗಿದಾಗ ಗುರುವಾಯೂರ್ಗೆ ಹೋಗಿ ಬೆಳಗಿನ ಜಾವ 3 ಗಂಟೆಯಲ್ಲಿ ಪ್ರಾರ್ಥನೆ ಮಾಡಿದ ಕೃಷ್ಣನ ಹತ್ರ. ಏನೂ ತಪ್ಪಿಲ್ಲದಲೇ ನಮ್ಮ ಯಡಿಯೂರಪ್ಪನವ್ರಿಗೆ ಈ ಶಿಕ್ಷೆ ಆಯ್ತಲ್ಲ. ಅವತ್ತು ತುಂಬ ನೊಂದ್ಕೊಂಬಿಟ್ಟು ನಾವೆಲ್ಲ. ನಾವು ದೇವರಂತ ನೋಡಿದ್ದೇ ಯಡಿಯೂರಪ್ಪನ ರಾಜಕೀಯದಲ್ಲಿ. ನಿಮಗೆ ಭಯ ಇದೆ ಅಂತ ಅಂದರೆ ಯಾರ ಮೇಲೆ ಭಯ ಇದೆ? ಒಂದು ದೇವ್ರ ಮೇಲೆ ಭಯ ನನಗೆ. ತಪ್ಪು ಮಾಡಿದ್ರೆ ಶಿಕ್ಷೆ ಇರುತ್ತೆ ಅನ್ನೋದು ನಂಬಿಕೆ ಇರೋನು ನಾನು. ಮೇಡಮ್ ನಿಮಗೆ ಯಾರ ಮೇಲೆ ಭಯ ಇದೆ? ನನಗೆ ಭಯ ಅಂದರೆ ನನ್ನ ಮೇಲೆ ಭಯ ಇರ್ತದೆ ಅವ್ರಿಗೆ ಯಾವಾಗಲೂ. ನಿಮ್ಮ ಮೊದಲ ಕ್ರಶ್ ಯಾವಾಗಾಗಿತ್ತು, ಯಾರ ಮೇಲಾಗಿತ್ತು? ನಮಗೆ ಕ್ರಶ್ ಅನ್ನೋದೇ ನನಗೆ ಮೀನಿಂಗ್ ಗೊತ್ತಿಲ್ವಲ್ಲ. ನಾನು ಒಬ್ಬ ರೌಡಿ ಇದ್ದಂಗಿದ್ದೆ ಆ ಕಾಲೇಜ್ ಡೇಸಲ್ಲಿ. ಆದರೆ ನನ್ನ ಯಾರು ಪ್ರೀತಿ ಮಾಡೋರು, ನಾನು ಹೋದರೆ ಓಡೋರು ಜನನೇ ಅಲ್ಲಿ. ಪಾರಿಜಾತ ಮೇಡಮ್, ನೀವು ಸರ್ ಪ್ಯಾಕೆಟಲ್ಲಿ ಇವ್ರು ಯಾವಾಗ ಕದೀತಿರ್ತಾರೆ ಬಿಡಿ, ನಾನು ಪರ್ಸಿಟ್ರೆ ನಾನು ಏನು ಗೊತ್ತಾ, ನನ್ನ ಹತ್ರ ಇಲ್ದಲ್ಲ ಇದ್ದರೆ ಮಾತ್ರ ಇನ್ನೂ ಮಲಗಿರ್ತಾರೆ ಕೇಳೋದಕ್ಕೆ. ತೊಗೊಳ್ಳೋದೇ ನಾನು 500-1000 ರೂಪಾಯಿನ, ಅದನ್ನು ಲಕ್ಷಾಂತರ ರೂಪಾಯಿ ತೊಗೊಂಡಿದ್ದೀರಾ ಅನ್ನೋ ಥರ ಹೇಳ್ತಾರೆ ಇವರು. ನನ್ನಲ್ಲಿ ಹಣ ಇದ್ದರೆ ನಂದೊಂದು ಸ್ವಭಾವ ಇದೆ. ನನ್ನ ಹಣ ಇದ್ದರೆ ನಾನು ಪೂರ್ತಿ ದಾನ ಮಾಡೇ ಬರೋದು. ನಾನು ಯಾವತ್ತೂ ಹಣ ಇಟ್ಕೊಂಬರಲ್ಲ. ನನಗೆ ಯಾವುದೇ ಹಣ ಬಂದ್ರೂ ಪ್ರೀತಿಯಿಂದ ಯಾವುದಾದ್ರು ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ಹಣ ಬಂದರೆ ಒಂದು ದೇವಸ್ಥಾನಕ್ಕೆ ಹೋಗುತ್ತೆ, ಒಂದು ಸ್ಕೂಲ್ ರಿನೋವೇಷನ್ಗೆ ಹೋಗುತ್ತೆ, ಇನ್ನೊಂದು ಬಡವ್ರ ಮಕ್ಕಳಿಗೆ ಫೀಸು ಮತ್ತೊಂದು ಏನಿರುತ್ತೋ ಅದಕ್ಕೆ ಸಂಪೂರ್ಣವಾಗಿ 99.99% ನನಗೆ ಎಷ್ಟು ಖರ್ಚಿಗೆ ಬೇಕೋ ಅಷ್ಟು ಬಿಟ್ಟರೆ ನಾನು 5 ಪೈಸೆನೂ ನಾನು ಇಟ್ಕೊಳ್ಳಲ್ಲ. ಸೊ ಐಶ್ವರ್ಯ ಅವ್ರನ್ನ ಕೇಳೋಣ. ಐಶ್ವರ್ಯ, ನೀವು ನಿಮ್ಮ ಪೊಲೀಸ್ ಸಾಹೇಬರು ಜೇಬಲ್ನಲ್ಲಿ ತಗೋತಿದ್ದೀರಾ ಹಣನ? ಇಲ್ಲ, ಅದು ಒಂದಿನೂ ಆ ಗುಣ ಬಂದೇ ಇಲ್ಲ ಯಾವತ್ತೂ. ಮನೇಲಿ 1 ರೂಪಾಯಿ ಎತ್ತಿದ್ರು ಅದು ಗೊತ್ತಾಗತ್ತೆ. ಬಟ್ ಹಿ ಈಸ್ ನೆವರ್ ರೆಸ್ಟ್ರಿಕ್ಟೆಡ್, ಯಾವತ್ತೂ ರೆಸ್ಟ್ರಿಕ್ಷನ್ ಮಾಡಿಲ್ಲ ಯಾವುದಕ್ಕೂ. ಪಾಪ ದೇವರಂತ ಮನುಷ್ಯ. ರಿತ್ವಿಕ್ ಅವ್ರ ಸರ್, ಅಪ್ಪಾಜಿ ಜೋಬಲ್ಲಿ ನೀವು ಯಾವ ಥರ ದುಡ್ಡು ತಗೊಂಡಿದ್ದೀರಾ? ಅವ್ರ ಮನೇಲೇ ಇರಲ್ವಲ್ಲ ಮೋಸ್ಟ್ ಆಫ್ ದ ಟೈಮ್. ಹೊಟ್ಟೋಗಿರ್ತಾರೆ, ಮನೆಗೆ ಬರ್ತಾರೆ, ಸಿಕ್ಕಿಲ್ಲ ಅವಕಾಶ ಸಿಕ್ಕಿಲ್ಲ. ಕಾಪಿ ಹೊಡೆದಿದ್ದೀರಾ? ಕಾಲೇಜ್ ಡೇಸಲ್ಲಿ ಅದೆಲ್ಲ ಸಾಮಾನ್ಯ. ನಾನು ಓದ್ತಿರ್ಲಿಲ್ಲ, ಅನಿವಾರ್ಯ ನಿಮಗೆ? ಅನಿವಾರ್ಯವಾಗಿತ್ತು. ನಾನು ಅದನ್ನೇನು ಸುಳ್ಳು ಹೇಳಿಲ್ಲ. ನಾನು ಕಾಪಿ ಮಾಡ್ತಿದ್ದೆ, ಪಕ್ಕದಲ್ಲಿ ನೋಡಿ ಬರೀತಿದ್ದೆ. ಅದರಲ್ಲೇನು ಚೀಟಿ ತಗೊಂಡೋಗಿ? ಚೀಟಿ ಒಂದ್ಸಲ ತೊಗೊಂಡೋಗಿ ಸಿಗಾಕೊಂಡಿದ್ದೆ ನಾನು. ಓಕೆ. ಸಿಗಾಕೊಂಡು ಸಸ್ಪೆಂಡು ಆಗಿದ್ದೆ ನಾನು. ಕಾಲೇಜಲ್ಲಿ ಫ್ಯಾಕ್ಸಿ ಅಟೆಂಡೆನ್ಸ್ ಹೇಳಿದ್ದೀರಾ? ಕಾಲೇಜ್ಗೆ ಹೋಗ್ತಿರ್ಲಿವಲ್ಲ ನಾವು. ಸ್ಟೂಡೆಂಟ್ ಲೀಡರ್ನೇ ಫ್ರೀ ಅಟೆಂಡೆನ್ಸ್ ಕೊಟ್ಬಿಡೋರು ಅವರು.
ಸರ್ ಇವಾಗ ಡೇರ್ ಕಡೆ ಹೋಗೋಣ ಸರ್. ನಿಮ್ಮ ಫೋನ್ನಲ್ಲಿ ನೀವು ತೊಗೊಂಡಿರೋಂಥ ರೀಸೆಂಟ್ ಸೆಲ್ಫಿ ಏನಿದೆ ಅದನ್ನು ನಮ್ಮ ವೀಕ್ಷಕರಿಗೆ ತೋರಿಸ್ಬೇಕು. ಸೆಲ್ಫಿ ತೊಗೊಂಡಿದ್ದೀರಾ ಯಾವ್ದಾದ್ರು? ನಾನು ಸೆಲ್ಫಿನೇ ತಗೊಳ್ಳಲ್ವಲ್ಲಮ್ಮ, ಯಾವತ್ತೂ ಒಂದು ಸಿಂಗಲ್ ತಗೊಳ್ಳೋದೇ ಇಲ್ಲ ಸೆಲ್ಫಿ. ನಂದನ್ನು ಬೇರೆಯವ್ರು ತಗೊಳ್ತಾರೆ, ನಾನು ಸೆಲ್ಫಿ ಬೇರೆ ತಗೊಳ್ಳಲ್ಲ. ತಗೋತೀರಿ ನಿಮ್ದು ನೀವು ಅಥವಾ ನೀವು ಇಲ್ಲ, ಈಗ ನಿಮ್ಮ ಜೊತೆ ತಗೋಬೇಕಷ್ಟೇ. ನೀವು ಬಂದಿದ್ದೀರಾ ಅಂದರೆ ನನ್ನ ಮಕ್ಕಳದ್ದು ನಾನು ಮಕ್ಕಳದೇ ತಗೊಂಡಿಲ್ಲ. 4 ಜನ ಕೂತ್ಕೊಂಡು ನಮ್ಮ ಮೊಮ್ಮಕ್ಕಳು ನಾವೇ ಸೆಲ್ಫಿ ತಗೊಂಡಿಲ್ಲ. ಅದೇ ಇವತ್ತು ಒಂದು ಸುವರ್ಣ ಅವಕಾಶ, ನಾವು ತಗೊಳ್ಬೇಕಷ್ಟೆ. ಸೊ ಅಳಿಯ ಪೊಲೀಸ್ ಆಫೀಸರ್, ಸಾಮಾನ್ಯ ರಾಜಕಾರಣಿಗಳು ರಾಜಕೀಯದಲ್ಲಿರೋರನ್ನೇ ನೋಡ್ತಾರೆ ಅಥವಾ ಬಿಸ್ನೆಸ್ ಮ್ಯಾನ್ಗಳನ್ನ ನೋಡ್ತಾರೆ. ಸೊ ನೀವು ಪೊಲೀಸ್ ಆಫೀಸರ್ಗೆ ಮಗಳನ್ನು ಕೊಡ್ತೀರಾ? ಸಾಕಷ್ಟು ಕೈಗಾರಿಕೋದ್ಯಮಿಗಳನ್ನು, ಸಾಕಷ್ಟು ರಾಜಕಾರಣಿಗಳನ್ನು, ಸಾಕಷ್ಟು ಜನ ನಾನು ಜೀವನದಲ್ಲಿ ನೋಡಿದ್ದೇನೆ. ದೊಡ್ಡ ದೊಡ್ಡ ಟೈಕೂನ್ಸ್ ಇನ್ ಬಿಸ್ನೆಸ್ ಕಡೆಯಲ್ಲಿ ಡೈವರ್ಸ್ಗಳಾಗಿರೋದು, ಮತ್ತೊಂದಾಗಿರೋದೆಲ್ಲ ನೋಡಿದ್ದೀವಿ ನಾವು. ಅಂದರೆ ಒಬ್ಬ ಗೌರ್ಮೆಂಟ್ ಆಫೀಸರ್ ಇದ್ದರೆ ಒಂದು ಶಿಸ್ತಿರುತ್ತೆ, ಒಂದು ನಿಯಮಗಳನ್ನು ಪಾಲಿಸ್ತಾರೆ ಅವರು, ನಿಯಮ ಬಿಟ್ಟು ಹೋಗಲ್ಲ. ಆಮೇಲೆ ಶಿಸ್ತಿರುತ್ತೆ ಜೀವನದಲ್ಲಿ, ಸಮಾಜದಲ್ಲಿ ಶಿಸ್ತಿರುತ್ತೆ. ಅದಕ್ಕೆ ನನ್ನ ಮಗಳು ಶಿಸ್ತಾಗಿರಲಿ ಅಂತ ಹೇಳಿ ನಾವು ನಮ್ಮ ಆಪ್ಷನ್ ಬಂದಿದ್ದಾಗ ನಾವು ಬಿಸ್ನೆಸ್ ಮ್ಯಾನ್ ಬೇಡ ಅಂತ ನಿರ್ಧಾರ ಮಾಡಿದೆ. ಅದಕ್ಕೆ ನಾವು ಒಂದು ಆಫೀಸರ್ ಯಾರು ಒಬ್ಬರಿರಲಿ, ಗೌರ್ಮೆಂಟ್ ಸರ್ವೆಂಟ್ ಇರಬೇಕು, ಒಳ್ಳೆ ಕೆಲಸದಲ್ಲಿರುವಂಥ ವ್ಯಕ್ತಿ ಸಿಗಬೇಕು ಅಂತೇಳಿ ನಿರ್ಧಾರ ಮಾಡಿದೆ. ಸರ್ ಇದು ಸುಳ್ಳೇ ಸುಳ್ಳು ಅಂತ ಹೇಳಿ ರೌಂಡು. ಸೊ ಇದರಲ್ಲಿ ಏನಂದರೆ ನಾನು ಕೇಳೋ ಕ್ವಶನ್ಗೆಲ್ಲ ನೀವು ಸುಳ್ಳು ಆನ್ಸರ್ ಅಂದರೆ ತಪ್ಪು ಆನ್ಸರ್ ಕೊಡಬೇಕು. ಸರ್ ನಿಮಗೆ ಇದುವರೆಗೂ ಎಷ್ಟು ಮದುವೆ ಆಗಿದೆ? ನನಗೆ ಆಗಿರೋದು ಒಂದೇ ಮದುವೆ. ಸುಳ್ಳು ಹೇಳಬೇಕು, ಈಗ ಸತ್ಯ ಹೇಳೋದ್ರಲ್ಲ, ಈಗ ಸುಳ್ಳು ಹೇಳ್ಬೇಕು ನೀವು. ಆಗಿರ್ಬೋದು ಒಂದು 300 ಗೊತ್ತಿಲ್ಲ, ಆ ಥರ ಏನಾದ್ರು ಹೇಳಿ ಚೆನ್ನಾಗಿ. ಹಂಗೆ ಹಿಂಗೆ ಹೇಳೋಕ್ಕಾಗುತ್ತೆ, ನೀವು ಸುಳ್ಳೆಲ್ಲ ಹಂಗೆ ಹೇಳಿದ್ರೆ ನಾನೊಬ್ಬ ರಾಜಕಾರಣಿನೇ. ತಪ್ಪಕ್ಕೆ ಸಿಗಾಕೊಳಕ್ಕೆ ಹೋಗಲ್ಲ ಅದೇ ಥರದ್ದು. ಸೊ ಇವಾಗ ಒಂದು ಪದ ಹೇಳ್ತೀನಿ ಸರ್, ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ವರ್ಡ್, ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅದನ್ನು ನೀವು ಹೇಳಿ. ಸೊ ಮೊದಲನೇದು ಸರ್ ಯಡಿಯೂರಪ್ಪ. ಗೋಲ್ಡನ್ ಮ್ಯಾನ್. ಜೀವರಾಜ ಆಳ್ವ. ಇಟ್ಸ್ ಮೈ ಮೆಂಟರ್. ಮೋದಿ. ಇನ್ಸ್ಪಿರೇಷನ್. BJP. ಎವ್ರಿಥಿಂಗ್. ತುಮಕೂರು ಗ್ರಾಮಾಂತರ. ಮೈ ಫ್ಯಾಮಿಲಿ. ಪಾರಿಜಾತ. ಅಲ್ಟಿಮೇಟ್. ಮಗಳು ಐಶ್ವರ್ಯ. ಮೈ ಸ್ವೀಟ್ ಡಾಟರ್. ಋತ್ವಿಕ್. ಮೈ ಸಕ್ಸೆಸರ್. ಸಚಿವ ಸುರೇಶ್ ಗೌಡ. ಭಗವಂತನಿಚ್ಛೆ. ಓಕೆ. ಸುರೇಶ್ ಗೌಡ. ಇಟ್ಸ್ ಎ ವೆರಿ ಹಂಬಲ್ ಆ್ಯಂಡ್ ಸ್ಟ್ರೈಟ್ ಫಾರ್ವರ್ಡ್ ಮ್ಯಾನ್. ಸರ್ ಪಾರಿಜಾತ ಮೇಡಮ್ನ ಪರಿ ಅಂತ ಕರಿಬೋದು, ಪಾರು ಅಂತ ಕರಿಬೋದು, ಒಂಥರ ಅವ್ರ ಹೆಸರು ಪೂರ್ತಿ ಪಾರಿಜಾತನೂ ಕೂಡ ತುಂಬಾ ಸ್ವೀಟ್ ಆಗಿದೆ. ನೀವು ಏನಂತ ಕರಿತೀರಾ? ನಮ್ಮ ಮನೇಲಿ ಯಾವಾಗಲೂ ನಾನು ಕರೆಯೋದು ಜಾತ ಅಂತ. ಜಾತ ಅಂತ ಕರಿತೀರಾ? ಓಕೆ ಮೇಡಮ್, ನೀವು ಸರ್ನ ಏನಂತ ಕರಿತೀರಾ ಸ್ವೀಟಾಗಿ? ನಾನು ಏನಂತನೂ ಕರೆದಿಲ್ಲ, ಹೋಗಿ ಬನ್ನಿ ಅಂತ ಕರಿತೀನಿ. ಓಕೆ. ಸೊ ಪಾರಿಜಾತನ ಮೇಡಮ್ ತಂದು ಕೊಟ್ಟಿದ್ದೀರಾ ಗಿಫ್ಟಾಗಿ ಯಾವ ಥರನೂ? ಪಾರಿಜಾತ ಹೂವು. ಪಾರಿವಾಳನೂ ಇದೆ ನಮ್ಮ ಮನೇಲಿ, ಪಾರಿಜಾತನೂ ಇದೆ. ಅದು ಎರಡು ಪಕ್ಕದಲ್ಲೇ ಇವೆ ಎರಡೂ. ಮೇಡಮ್ದು ಬರ್ತ್ಡೇ ಆಮೇಲೆ ನಿಮ್ಮ ಆ್ಯನಿವರ್ಸರಿ ಡೇಟು ಅದನ್ನೆಲ್ಲ ಮರೆತು ಯಾವ ಥರನೂ ನೀವು ಬಯಸ್ಕೊಂಡಿದ್ದೀರಾ? ಇಲ್ಲ, ಇವ್ರು ಮರ್ತ್ಬಿಟ್ಟಿದ್ದಾರೆ. ನಾನು ನನಗೆ ಗೊತ್ತಿರಲ್ಲ, ನಾನು ಮರ್ತ್ಬಿಡ್ತೀನಿ ಮಕ್ಳುಗಳು ಬ್ಯುಸಿನಲ್ಲಿ. ಮತ್ತೆ ನಮ್ಮ ಅವ್ವ ಮಕ್ಳುಗಳು ಈಗ ಮೊಮ್ಮಕ್ಳುಗಳಾಗಿದ್ದಾರಲ್ಲ, ಅವ್ರ ಬ್ಯುಸಿನಲ್ಲಿ ನಾನು ಮರ್ತ್ಬಿಟ್ಟಿರ್ತೀನಿ. ಇವರೇ ಫೋನ್ ಮಾಡಿದಾಗ ಜ್ಞಾಪಿಸ್ತಾರೆ. ಓಕೆ. ಪ್ರತಿ ಬರ್ತ್ಡೇ ಆ್ಯನಿವರ್ಸರಿಗೂ ಅವರೇ ವಿಶ್ ಮಾಡ್ತಾರೆ. ಸೊ ಫುಲ್ ಉಲ್ಟಾ ಇಲ್ಲಿ. ಹೌದು. ಸೊ ಗಿಫ್ಟ್ ತಂದು ಕೊಡ್ತಾರಾ? ಗಿಫ್ಟ್ ಮೊದಲು ಕೊಡೋರು, ಇವಾಗಿಲ್ಲ. ಸೊ ಏನು ತುಂಬ ಮೆಮೊರೇಬಲ್ ಗಿಫ್ಟ್ ಸರ್ ತಂದು ಕೊಡ್ತಾರೆ? ಸ್ಯಾರಿ. ಓಕೆ. ಸ್ಯಾರಿಗಳು ತರ್ತಿರ್ತೀರಾ ಸರ್? ನೀವೇ ಸೆಲೆಕ್ಟ್ ಮಾಡ್ತೀರಾ ಹೇಗೆ? ನಾನೇ ಸೆಲೆಕ್ಟ್ ಮಾಡ್ತೀನಿ. ಮೊದಲು ಮಾಡೋರು, ಇವಾಗ ರಾಜಕೀಯಕ್ಕೆ ಹೋದ್ಮೇಲೆ ಇಲ್ಲ, ನಾನೇ ಈಗಲೂ ಮದುವೆಗೆ ಇರ್ಬೋದು, ಹಬ್ಬದಲ್ಲಿ ಇರ್ಬೋದು, ಹಬ್ಬಗಳಲ್ಲಿ ಅವರೇ ತೊಗೊಂಡ್ಬರ್ತಾರೆ. ಯಾಕೆ ಮೇಡಮ್ನ ಕರ್ಕೊಂಡೋಗಿ ತೊಗೊಂಡು ಬರಲ್ಲ ಸರ್ ನೀವು? ಇಲ್ಲ, ಅವ್ರು ಹೋದರೆ ಏನು ಮಾಡ್ತಾರೆ ಅಂದರೆ 10,000 5,000 ತಗೊಳ್ತಾರೆ. ಇವ್ರು ಹೋದರೆ, ನಾನು ಹೋದರೆ 1 ಲಕ್ಷ ಮಿನಿಮಮ್ ತರ್ತೀನಿ ನನ್ನ ಹೆಂಡತಿಗೆ. ಅದಕ್ಕೆ ಇವ್ರಿಗೆ ಏನಂತ ಅಂದರೆ 10 ಸ್ಯಾರಿ ತಗೊಳ್ಳೋಣ, 1 ಲಕ್ಷ ರೂಪಾಯಿಗೆ 1 ಸ್ಯಾರಿ ತಗೊಳ್ಳೋಣ. ಅವ್ರು ತೊಗೊಂಬಂದ್ರು ನಾವು ತಿರುಗಿ ಹೋಗಿ ರಿಟರ್ನ್ ಮಾಡಿಬಿಟ್ಟು ನೋಡಿ, ನಾನು ಪ್ರೀತಿಯಿಂದ ಕೊಟ್ಟಿದ್ದನ್ನು ವಾಪಸ್ ಕೊಟ್ಬಿಡ್ತಾರೆ. ಅಂದರೆ ಇವ್ರು ನನ್ನ ಮೇಲೆ ಪ್ರೀತಿನೇ ಇಲ್ಲ ಅಂತ ನಾನು ತಂದಿರೋದಕ್ಕೆ. ಸೊ ನೀವೆಲ್ಲಿ ಶಾಪ್ ಮಾಡ್ತೀರಾ ಸರ್? ಯೂಶಲಿ ಯಾವ ಥರ ಬಟ್ಟೆಗಳನ್ನ ಹಾಕ್ಲಿಕ್ಕೆ ಇಷ್ಟಪಡ್ತೀರಾ ನೀವು? ಇಲ್ಲ, ಜನರಲಿ ನಂದು ಡ್ರೆಸ್ ಕೋಡ್ ಇದೆಯಲ್ಲ, ನಾನು ಚಿಕ್ಕ ಹುಡುಗ ಇದ್ದ ನಾನು ಬಟ್ಟೆಗೆ ತುಂಬ ಪ್ರಾಮುಖ್ಯತೆ ಕೊಡ್ತೀನಿ. ಒಬ್ಬ ರಾಜಕಾರಣಿಗೆ ಇಂಪಾರ್ಟೆಂಟ್ ಅದೇನೆ, ಅಪಿಯರೆನ್ಸ್ ಆಫ್ ದಿ ಪಬ್ಲಿಕ್. ಅದಕ್ಕೆ ನಾನು ಸ್ವಲ್ಪ ಬಟ್ಟೆ ಬಗ್ಗೆ ವಿಶೇಷವಾದ ಕಾಳಜಿ ಇಟ್ಟು ಟೈಲರ್ನ ಹೋಗಿ ಸ್ಟಿಚ್ ಮಾಡಿಸ್ತೀನಿ. ಶಾಪಿಂಗ್ ಮಾಡೋದು, ಹೊಲಿಸೋದೆಲ್ಲ ನೀವು, ಮೇಂಟೈನ್ ಮಾಡೋದೆಲ್ಲ ಮೇಡಮ್ ಮಾಡ್ತಾರೆ? ಇಲ್ಲ, ನನ್ನ ಬಟ್ಟೆ ನಾನೇ ಮೇಂಟೈನ್ ಮಾಡ್ತೀನಿ. ಈಗಾಗಲೇ ಈ ಕ್ವಶನ್ಸ್ಗಳಿಗೆ ಸಂಬಂಧಪಟ್ಟಂಗೆ ಸಾಕಷ್ಟು ವಿಚಾರಗಳ ಬಗ್ಗೆ ನಾವು ಮಾತಾಡಿದ್ದೀವಿ, ಬಂದು ಹೋಗಿದೆ ಕ್ವಶನ್ಸ್ಗಳು ಕೂಡ. ಸೊ ಆದ್ರೂ ಒಂದು ಸ್ವಲ್ಪ ಕ್ವಶನ್ಸ್ ಬಾಕಿ ಇದೆ, ತಗೊಳ್ಳೋಣ. ಇವರ ಅವರ ಅಂತ ಹೇಳ್ಬಿಟ್ಟು, ಅಂದರೆ ಯಾರಲ್ಲಿ ನಾನು ಕೇಳೋವಂಥ ಪ್ರಶ್ನೆಯ ಗುಣ ಲಕ್ಷಣ ಇದೆ ಅಂತೇಳಿ. ಸೊ ಪಾರಿಜಾತ ಮೇಡಮ್ ಹಾಗೆ ಸುರೇಶ್ ಗೌಡ ಸರ್ ಇಬ್ಬರಲ್ಲಿ ಯಾರು ತುಂಬ ಜಿಪ್ಪುಂಡ್ರು?
ಪಕ್ಕನ ಎಲ್ಲ ಓವರಾಲ್ ಒಟ್ಟಿಗೆ ಬಂದರೆ ಮೇಡಮ್ ಕೂಡ ಅವ್ರಿಗೇನೆ ಓಟ್ ಹಾಕೊಂಡಿದ್ದಾರೆ. ನಾನೇ ಚಿಪ್ನಿಯಪ್ಪ ಅಂತ ಹೇಳ್ಕೊತಿದ್ದಾರೆ. ಹೇಗೆ ಮೇಡಮ್ ಅದು? ನಾನು ಎಲ್ಲ ವಿಷಯದಲ್ಲೂ ಎಲ್ಲ ಇದರಲ್ಲೂ ಲಿಮಿಟಾಗೆ ಖರ್ಚು ಮಾಡೋದನ್ನು ಅಷ್ಟೇ ಯೋಚನೆ ಮಾಡ್ತೀನಿ. 100 ಸಲ ಯೋಚನೆ ಮಾಡ್ತೀನಿ, ಇದು ಬೇಕಾ ಬೇಡವಾ, ಇದು ಯೂಸ್ ಇದೆಯಾ, ಯೂಸ್ ಆಗಲ್ವಾ ಅಂತ ಎಲ್ಲ ಕ್ಯಾಲ್ಕುಲೇಷನ್ ಹಾಕೊಂಡೆ ನಾನು. ಐಶ್ವರ್ಯ ಅವರೇ, ನಿಮಗೆ ಯಾವ ವಿಚಾರಕ್ಕೆ ಅನಿಸುತ್ತೆ ಅಪ್ಪಾಜಿಗಿಂತ ಅಮ್ಮ ಜಿಪುಣತನ ಮಾಡ್ತಾರೆ ಅಂತ? ನೀವು ಅಮ್ಮನಿಗೆ ಓಟ್ ಹಾಕಿದ್ರಿ. ಅಮ್ಮ ನಾವು ಕೇಳಿದಾಗೆಲ್ಲ ತಿನ್ನೋಕ್ಕೆ ಇಲ್ಲ ಏನಾದರೂ ಅಂಗಡೀಲಿ ತೊಗೊಳಕ್ಕೆ ಲಿಮಿಟಲ್ಲೇ ಕೊಡೋರು, ಇಷ್ಟರಲ್ಲೇ ಮಾಡ್ಕೊಬರ್ಬೇಕು ಅಂತ. ಅದಕ್ಕೋಸ್ಕರ ಸೊ ಇಬ್ಬರಲ್ಲಿ ಯಾರು ತುಂಬಾನೇ ತಮ್ಮ ಬ್ಯೂಟಿ ಬಗ್ಗೆ ಚಿಂತೆ ಮಾಡೋರು, ಅಂದರೆ ಬ್ಯೂಟಿ ಕಾನ್ಷಿಯಸ್ ಯಾರು ಜಾಸ್ತಿ? ಫಾದರ್. ಅಲ್ಲ, ಅಪಿಯರೆನ್ಸ್ ಆಫ್ ದಿ ಪೊಲಿಟಿಷಿಯನ್ಸ್ ಯಾವಾಗಲೂ ಕೂಡ ಆರೋಗ್ಯವಾಗಿರಬೇಕು, ಫಿಟ್ ಆಗಿರಬೇಕು. ಹೊಟ್ಟೆ ಎಷ್ಟು ದಪ್ಪ ಇಟ್ಕೊಂಡು ಓಟ್ ಹಾಕಿ ಅಂದರೆ ಈ ಹೊಟ್ಟೆ ಇಟ್ಕೊಂಡು ಇವನಿಗೆ ಯಾರು ಓಟ್ ಹಾಕಿ ಇವನೇನು ಜನಪರ ಕೆಲಸ ಮಾಡ್ತಾನೆ ಅಂತಾನೆ. ಯಾವಾಗಲೂ ನಾನು ಐ ಆಮ್ 60 years old. ನಾನು ಜನಗಳ ಮುಂದೆ ನಿಂತ್ಕೊಂಡು 45 ವರ್ಷದ ಹುಡುಗನ ಥರ ಕಾಣಬೇಕು. ಅಂದರೆ ಇವನು ಶಕ್ತಿಶಾಲಿ ಆಗೋನೆ, ಬಡವ್ರು ಕೆಲಸ ಮಾಡ್ತಾನೆ, ಹೋರಾಟ ಮಾಡ್ತಾನೆ, ಎಂಥ ಸಮಸ್ಯೆ ಬಂದರೂ ಎದುರಿಸ್ತಾನೆ, ಸರ್ಕಾರಗಳನ್ನ ಎದುರಿಸ್ತಾನೆ, ಮತ್ತು ಎಲ್ಲ ಮಂತ್ರಿಗಳ ಹತ್ರ ಹೋಗಿ ಜೋರು ಮಾಡಿ ಕೆಲಸ. ಆ ಶಕ್ತಿ ಇರಬೇಕು ಅಂದರೆ ನಮ್ಮ ಪರ್ಸ್ನಾಲಿಟಿ ಇರಬೇಕು. ಸೊ ನಾವು ಕೇಳ್ಪಟ್ವಿ ಸರ್, ನೀವು ಸುರೇಶ್ ಗೌಡ ಆಗಿದ್ಕೊಂಡು, ಅಂದರೆ ಸಾಮಾನ್ಯ ನಮ್ಮ ಗೌಡ್ರ ಭಾಷೆನಲ್ಲಿ ಮಾತಾಡ್ತಿರ್ತಾರೆ, ನೀನು ತಿನ್ನೋ ಜಾತಿನಲ್ಲಿ ಉಟ್ಬಿಟ್ಟು ನಾನ್ ವೆಜ್ ತಿಂದೇನೆ ಇದೀರಾ, ನಾನ್ ವೆಜ್ ತಿನ್ನಂತ, ನೀವು ನಾನ್ ವೆಜ್ ಸಂಪೂರ್ಣವಾಗಿ ಬಿಟ್ಬಿಟ್ಟಿದ್ದೀರಾ ಅಂತ ಅಂದ್ಬಿಟ್ಟು. ಸೊ ಯಾವ ಕಾರಣಕ್ಕೆ ಅಂತ? ಅದು ಒಂದು ಆರೋಗ್ಯದ ದೃಷ್ಟಿಯಿಂದ. ನನಗೆ ಒಂದು 2003 ಎಲೆಕ್ಷನ್ಗೆ ಹೋದೆ ನಾನು. ತುಂಬ ಆಸಿಡಿಟಿ ಆಗಿಬಿಟ್ಟಿತ್ತು ನನಗೆ. ಏನು ಮಾಡಿದ್ರು ಕಂಟ್ರೋಲ್ ಆಗ್ತಾಯಿಲ್ಲ. ಸುಮಾರು ಕಡೆ ಟ್ಯಾಬ್ಲೆಟ್ಸು ಮೆಡಿಸಿನ್ ಎಲ್ಲ ತಗೊಂಡ್ರೂ ಆಗಲಿಲ್ಲ. ಕಡೆಗೆ ನನ್ನ ದೇವರು ಬೃಹದೇಶ್ವರ ಹತ್ರ ಪ್ರಮಾಣ ಮಾಡಿ ಬಂದ್ಬಿಟ್ಟೆ, ಏನು ಮಾಂಸ ಮುಟ್ಟಲ್ಲ ಅಂತ. ಅಲ್ಲಿ ಎಕ್ಸಾಮ್ಷನ್ ತಗೊಂಡಿದ್ದೆ, ಸಾರು ಬಿಟ್ಟು. ಯಾಕೆಂದರೆ ಹಳ್ಳಿ ಕಡೆ ನೀವು ಹೇಳಿದ್ರಲ್ಲ, ಮಾಂಸ ತಿಂದಿಲ್ಲ ಅಂದರೆ ಇವನು ಯಾರೋ ಬ್ರಾಹ್ಮಣ ಅನ್ಕೊಳ್ತಾರೆ, ನಾನು ಬೆಳ್ಳಿಗೆ ಬೇರೆ ಇದ್ದಲ್ಲ ಅಂತೇಳಿ ಅದೊಂದು ಎಕ್ಸಾಮ್ಷನ್ ಇಟ್ಕೊಂಡಿದ್ದೆ. ಆದರೆ ನಾನು ಸಾರಲ್ಲಿ ಸ್ವಲ್ಪ ಊಟ ಮಾಡ್ತೀನಪ್ಪ. ಮಾಂಸ ಅಂತೂ ಮೀನು ಇರ್ಬೋದು, ಕೋಳಿ ಇರ್ಬೋದು, ಮಾಂಸ ಇರ್ಬೋದು, ಯಾವುದನ್ನು ಸೇವನೆ ಮಾಡಲ್ಲ ಅಂತೇಳಿ ನಿರ್ಧಾರ ಮಾಡಿದೆ. ಓಕೆ, ಐಶ್ವರ್ಯ ಅವರೇ, ಸರ್ ಬ್ಯೂಟಿಗೋಸ್ಕರ ಕಾಳಜಿ ತೋರಿಸಿರೋವಂಥದ್ದು ಯಾವ್ದಾದ್ರು ಸಣ್ಣ ಘಟನೆ ಇದ್ದರೆ ಹೇಳ್ಬೋದಾ ನಮಗೆ? ನಮಗಿಂತ ಜಾಸ್ತಿ ಅವರೇ ಫೇಶಿಯಲ್ ಒಂದೊಂದ್ಸರಿ ಕೇಳ್ತಿದ್ದೆ, ಎಲ್ಲಿದ್ದಾರೆ ಡ್ಯಾಡಿ ಅಂತ ಕೇಳಿದ್ರೆ ಹೇಳೋರು ಫೇಶಿಯಲ್ ಮಾಡಿಸ್ಕೊತಿದ್ರೆ, ಹೇರ್ ಕಟ್ಟು, ಯಾವಾಗಲೂ ಅಷ್ಟೇ ಅಪಿಯರೆನ್ಸ್ ವೈಸ್ ಯಾವಾಗಲೂ ಪರ್ಫೆಕ್ಟಾಗಿ ಇರ್ತಾರೆ. ರಿತಿಕ್, ನೀವೇನಾದ್ರು ಅಪ್ಪಾಜಿ ಅವರ ಇನ್ಸ್ಪೈರ್ ಆಗಿದ್ದೀರಾ? ಇನ್ ಡಯಟ್, ಆ್ಯಕ್ಚುಲಿ ಇಟ್ಸ್ ಅ ವೆರಿ ಗುಡ್ ಡಯಟ್. ಹಿ ಹ್ಯಾಸ್ ಅ ಫ್ಯಾಂಟಾಸ್ಟಿಕ್ ಡಯಟ್. ಸೊ ಅವರ ಇವರ ಅನ್ನೋ ರೌಂಡಲ್ಲಿ ಸಾಕಷ್ಟು ವಿಚಾರಗಳು ನಿಮ್ಮ ಮನಸ್ಸಿನಲ್ಲಿರುವಂತಹ ಮನಸ್ಸಿನ ಮಾತುಗಳೆಲ್ಲ ಬಂತು ಸರ್. ಇವಾಗ ಒಂದು ರೌಂಡ್ ಇದೆ ಸರ್, ಇದು ಹೆಂಗೆ ಅಂದರೆ 5 4 3 2 1 ಅಂತ ಹೇಳ್ಬಿಟ್ಟು. ಸೊ ಮೊದಲನೇ ಪ್ರಶ್ನೆ ಏನಂದರೆ, ರಾಜಕೀಯಕ್ಕೆ ಎಂಟ್ರಿ ಆಗೋದಕ್ಕೆ ನೀವು ಒಂದು ಸಕ್ಸಸ್ಫುಲ್ ರಾಜಕಾರಣಿ, 40 ವರ್ಷದಿಂದ ರಾಜಕೀಯ ಮಾಡ್ಕೊಂಡು ಬಂದಿದ್ದೀರಾ. ಹಾಗಾಗಿ ಈಗ ಹೊಸದಾಗಿ ಯಾರು ಯುವಕರು ರಾಜಕೀಯಕ್ಕೆ ಎಂಟ್ರಿ ಆಗಬೇಕು ಅಂತ ಅಂದರೆ, ರಾಜಕೀಯಕ್ಕೆ ಎಂಟ್ರಿ ಆಗೋದಕ್ಕೆ ಬೇಕಾಗಿರುವಂಥ 5 ಅರ್ಹತೆಗಳು ಏನು? ಒಂದು, ಶಿಕ್ಷಣ ಬೇಕು. ಎರಡನೇದು ಶ್ರದ್ಧೆ ಬೇಕು. ಅವನಿಗೆ ರಕ್ತದಲ್ಲಿರಬೇಕದು. ಅಂದರೆ ನಾನು ಸಮಾಜ ಸೇವೆ ಮಾಡ್ತೀನಿ, ಬಡವ್ರ ಪರ ಮಾಡ್ತೀನಿ ಅನ್ನೋದು ತುಡಿತಾ ಇರಬೇಕು. ಫೋಕಸ್ ಇರಬೇಕು, ಅವನು ದೂರದೃಷ್ಟಿ ಇಟ್ಕೋಬೇಕು. ಇವು 5 ಗುಣಗಳಿದ್ದರೆ ಅವನು ರಾಜಕೀಯಕ್ಕೆ ಬರ್ಬೋದು. ಚುನಾವಣೆ ಗೆಲ್ಲೋದಕ್ಕೆ ಮಾಡಬೇಕಾಗಿರೋ 4 ಸ್ಟ್ರಾಟರ್ಜಿ. ಒಂದು, ಆ ಕ್ಷೇತ್ರದ ರಾಜಕೀಯ ಗೊತ್ತಿರಬೇಕು ಅವನಿಗೆ. BJP ಕಡೆ ಇದೆ, ಕಾಂಗ್ರೆಸ್ ಕಡೆ, ದಳದ ಕಡೆ ಇದೆ, ಗೊತ್ತಿರಬೇಕು. ಎರಡನೇದು. ಮೂರನೇದು, ಮೊಬಲೈಸೇಷನ್ ಮಾಡುವಂಥ ಶಕ್ತಿ ಇರಬೇಕು ಅವನಿಗೆ. ಹಣ, ಆ ಎಲೆಕ್ಷನ್ ಮ್ಯಾನೇಜ್ ಮಾಡುವಂಥ ಹಣ ಇರಬೇಕು. ಆಮೇಲೆ ಯಾವ್ಯಾವ ನಾಯಕರನ್ನ ಕರ್ಕೊಂಬಂದು ಆ ಎಲೆಕ್ಷನ್ ಸಂದರ್ಭದಲ್ಲಿ ನಾವು ಮಾಡಿದ್ರೆ ಎಲೆಕ್ಷನ್ ಗೆಲ್ತೀವಿ ಅನ್ನೋದು ಗೊತ್ತಿದೆ. ಆಮೇಲೆ ನಿಷ್ಠಾವಂತ ಕಾರ್ಯಕರ್ತರು ಇರಬೇಕು. ರಾಜಕಾರಣಿಗೆ ಇರಬೇಕಾದಂಥ 3 ಲಕ್ಷಣ ಏನು? ತುಂಬ ತಾಳ್ಮೆ ಇರಬೇಕು, ತುಂಬ ಓದ್ಕೋಬೇಕು, ಇತಿಹಾಸ ಗೊತ್ತಿರಬೇಕು ಅವನಿಗೆ. ಕರ್ನಾಟಕದ ರಾಜಕೀಯದ ಇತಿಹಾಸ ಗೊತ್ತಿರಬೇಕು, ದೇಶದ ಇತಿಹಾಸ ಗೊತ್ತಿರಬೇಕು. ಇತಿಹಾಸ ಗೊತ್ತಿರೋನು ಇತಿಹಾಸ ಬರೀತಾನೆ. ಪರ್ಫೆಕ್ಟ್ ಹಸ್ಬೆಂಡ್ ಅಂತ ಅನ್ಸ್ಕೊಳ್ಳೋಕ್ಕೆ ಬೇಕಾಗಿರೋಂಥ 2 ಸೀಕ್ರೆಟ್. ಹೆಂಡತಿ ಏನು ಹೇಳ್ತಾಳೋ ಅದನ್ನು ಪಾಲಿಸಬೇಕು. ಆಮೇಲೆ ಹೆಂಡತಿಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೊಡಬೇಕು, ಅವ್ರನ್ನ ಪ್ರಶ್ನೆ ಮಾಡಬಾರ್ದು. ಸೊ ಒಬ್ಬ ರಾಜಕಾರಣಿಯ ಪತ್ನಿಯಾಗಿ ನಿಮ್ಗಿರಬೇಕಾದಂಥ ಪ್ರಮುಖವಾದಂಥ ಒಂದು ನಿರ್ಧಾರಗಳನ್ನ ತಗೊಳ್ಳೋದಿರ್ಬೋದು, ಅಥವಾ ನಿಮ್ಮ ಜೀವನವನ್ನು ನಡೆಸಲಿಕ್ಕೆ ಅವ್ರಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳೋಕ್ಕಿರ್ಬೋದು, ನಿಮಗಿರಬೇಕಾದಂಥ ಪ್ರಮುಖ ಲಕ್ಷಣಗಳು ಏನು ಅಂತ ನೀವು ಅನ್ಕೊತೀರಿ? ತಾಳ್ಮೆಯಿಂದ ಒಂದು ಸಂಸಾರ ಮಾಡ್ಕೊಂಡು ಹೋದರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ನಾನು ಅಂದ್ಕೊಂಡಿರ್ತೀನಿ. ಸರ್, ರಾಜಕೀಯ ಎಂಟ್ರಿಯಿಂದ ಹಿಡಿದು ಬಾಲ್ಯ ಇರ್ಬೋದು, ನಿಮ್ಮ ಕುಟುಂಬ ಇರ್ಬೋದು, ಎಲ್ಲವನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಸೊ ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದಿನ ಭವಿಷ್ಯದ ವಿಚಾರವಾಗಿ ನಿಮಗಿರುವಂತಹ ಒಂದು ನಿರ್ಧಾರ ಆಗಿರ್ಬೋದು, ಅಥವಾ ನಿಮಗಿರುವಂಥ ಚಿಂತನೆ ಆಗಿರ್ಬೋದು, ಅದು ಏನಿದೆ ಸರ್? ಇಲ್ಲ, ನಾನು ಯಾವತ್ತೂ ಅಧಿಕಾರ ಹಣದಿಂದ ಹೋಗಲ್ಲ. ನನ್ನ ರಾಜಕೀಯದಲ್ಲಿ ಫಸ್ಟ್ ಸ್ಟೆಪ್ಪೇ ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡ್ಬಿಟ್ಟಿದ್ದೆ. ನಾನು ಯಾವತ್ತೂ ಹಣ ಅಧಿಕಾರದಿಂದ ಹೋಗಲ್ಲ.
ಪರಿಶ್ರಮ ಆಗ್ತೀನಿ, ಸಮಾಜಮುಖಿ ಕೆಲಸ ಮಾಡ್ತೀನಿ. ಯಾವಾಗಲೂ ಹಣ ಅಧಿಕಾರ ನಮ್ಮ ಹಿಂದೆ ಬರಬೇಕು, ನಾವು ಅದರಿಂದ ಬಿದ್ದಾಗ ನಾವು ಮೂರ್ಖರಾಗ್ಬಿಡ್ತೀವಿ. ಅದರಿಂದ ನಾನು ಪರಿಶ್ರಮ ಆಗ್ತೀನಿ, ದೊಡ್ಡ ಕನಸು ಇಟ್ಕೊಂಡಿದ್ದೀನಿ. ನಾನು ಈ ರಾಜ್ಯವನ್ನು ಒಂದು ಮಾದರಿ ರಾಜ್ಯವಾಗಿ ನೋಡಬೇಕು ಅನ್ನೋದಿದೆ. ನನ್ನ ಕ್ಷೇತ್ರ ವಿಶೇಷವಾಗಿ ನನಗೆ 3 ಬಾರಿ ಆಯ್ಕೆ ಮಾಡಿರೋರು, ನನ್ನ ಕ್ಷೇತ್ರದ ದೇವರವರು. ನಾನು ಇವತ್ತು ಈ ಸ್ಥಾನಕ್ಕೆ ಬರೋಕ್ಕೆ ಕಾರಣ ಅವರು. ಅವರ ಒಂದು ಪರಿಶ್ರಮದಿಂದ ನಾವು ಇವತ್ತು ಆಗಿದ್ದೇವೆ. ಅದರಿಂದ ನಾನು ಕ್ಲಾರಿಟಿ ಇಟ್ಕೊಂಡಿದ್ದೇನೆ. ನನ್ನ ರಾಜಕೀಯ ಭವಿಷ್ಯ ಭಗವಂತನಿಗೆ ಗೊತ್ತದು. ನನ್ನ ಹಣೆ ಬರನ ನಾನು ಯಾವಾಗಲೂ ಒಂದು ಹಣೆ ಬರ ನಂಬ್ತೀನಿ, ನಾನು ಪರಿಶ್ರಮ ನಂಬ್ತೀನಿ, ಅದಕ್ಕೆ ಹೋರಾಟ ಮಾಡ್ತೀನಿ. ಮೇಡಮ್ ಸರ್ 40 ವರ್ಷಗಳಿಂದ ರಾಜಕೀಯದಲ್ಲಿದ್ದಾರೆ, 3 ಬಾರಿ ಗೆಲುವನ್ನು ಸಾಧಿಸಿದ್ದಾರೆ, ಸೀನಿಯರ್ MLA ಕೂಡ. ಆದರೆ ಅವರು ಸಚಿವರಾಗುವಂಥ ಯೋಗ ಅವರಿಗೆ ಒಲ್ದು ಬರಲೇ ಇಲ್ಲ. ಸೊ ಈ ವಿಚಾರವಾಗಿ ನಿಮ್ಗೆ ಬೇಜಾರಿದೆಯಾ? ಒಂದು ಸ್ವಲ್ಪ ಬೇಜಾರಾಗುತ್ತೆ. ಅದು ದೇವರು ಯಾವಾಗ ಆಶೀರ್ವಾದ ಯಾವಾಗ ಕೊಡ್ತಾರೋ ಆವಾಗನೇ ಸ್ವೀಕರಿಸೋದು. ಸೊ ಪ್ರತಿಯೊಬ್ಬ ರಾಜಕಾರಣಿಗೂ ಮೇಡಮ್ ಸಚಿವ ಸ್ಥಾನದ ಆಕಾಂಕ್ಷೆ ಹೆಂಗಿರುತ್ತೋ ಹಾಗೆ ರಾಜಕೀಯವಾಗಿ ಸಾಕಷ್ಟು ಕೆಲಸಗಳನ್ನು ಮಾಡಿದಾಗ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಬೇಕು ಅನ್ನೋ ಕನಸು ಕೂಡ ಇರುತ್ತೆ. ನಿಮಗೂ ಸರ್ನ ಆ ಸ್ಥಾನದಲ್ಲಿ ನೋಡೋ ಆಸೆ ಇದೆಯಾ? ನನಗೆ ಅಷ್ಟು ದೊಡ್ಡ ಆಸೆ ಏನು ಇಲ್ಲ. ಓಕೆ, ಭಗವಂತ ಕೊಟ್ಟರೆ ಯಾವುದಾದ್ರೂ ಪರವಾಗಿಲ್ಲ, ಯಾವುದನ್ನು ಕೊಟ್ಟರೂ ಅವರು ಸಂತೋಷವಾಗಿ ಸ್ವೀಕರಿಸ್ತೀವಿ. ನಿಭಾಯಿಸ್ತಾರ ಅಂತ ಹೇಳೋ ನೀನು. ಅವ್ರು ಯಾವುದನ್ನು ಕೊಟ್ಟರು ನಿಭಾಯಿಸ್ತಾರೆ. ಅಷ್ಟು ಧೈರ್ಯ, ಶೌರ್ಯ, ಶಕ್ತಿ, ಬಲ ಇದೆ ಅವರಲ್ಲಿ. ಅದು ಬುದ್ಧಿಶಕ್ತಿನೂ ಇದೆ, ನಿಭಾಯಿಸ್ತಾರೆ. ಸೊ ಐಶ್ವರ್ಯ, ನಿಮಗೂ ಈ ಥಾಟ್ಸ್ ಬಂದೋಗಿದೆಯಾ? ಥಾಟ್ಸ್ ಇದೆ. ಅವ್ರ ಕೆಪಾಸಿಟಿ ಇದೆ. ಆ ಕೆಪಾಸಿಟಿ ನಾವು ನೋಡಿದ್ದೀವಿ ಹತ್ರದಿಂದ. ಸೊ ಒಂದು ಇನ್ನೋವೇಷನ್, ಒಂದು ಒಳ್ಳೆ ರಾಜಕೀಯ ಶಕ್ತಿ ಇದೆ ಅವರಲ್ಲಿ. ಸೊ ಅವ್ರು ನಿಭಾಯಿಸ್ತಾರೆ ಅನ್ನೋದೊಂದು ನಮಗೆ ಗೊತ್ತಿದೆ. ಸೊ ಅದಕ್ಕೋಸ್ಕರ ಸಿಕ್ಕಿದ್ರೆ ಆ ಕೆಲಸನ ನೀಟಾಗಿ ಶಿಸ್ತಿಂದ ಮಾಡ್ತಾರೆ ಅನ್ನೋದು ಅನಿಸಿಕೆ ನಮಗೆ. ಓಕೆ, ರಿತ್ವಿಕ್ ನೀವೇನು ಹೇಳ್ತೀರಾ? ಇಲ್ಲ, ಹೀಸ್ ಕೇಪಬಲ್. ತುಂಬ ಕೇಪಬಿಲಿಟಿ ಇದೆ ತಂದೆಗೆ. ಎಲ್ಲ ಯಾವುದೇ ಏನೇ ಕೊಟ್ಟರು ಕೂಡ, ಯಾವುದೇ ಪೋಸ್ಟ್ ಕೊಟ್ಟರು ಕೂಡ ಅದ್ರ ಬಗ್ಗೆ ತಿಳ್ಕೊಂಡು ಅದನ್ನು ನಿಭಾಯಿಸೋ ಅಂಥ ಶಕ್ತಿ ಇದೆ ನಮ್ಮ ತಂದೆಗೆ. ಸೊ ಬಟ್ ಆಸೆ ಎಲ್ಲೋ ಒಂದು ಕಡೆ ಇದೆ, ಆಗುತ್ತೆ ಮುಂದೊಂದು ದಿನ. ಒಂದು ಹಿಲ್ ರೀಚ್ ಅ ಗುಡ್ ಪೋಸ್ಟ್ ಅಂತ ಅನ್ನೋಂಥದ್ದೊಂದು ಎಲ್ಲರಿಗೂ ಆಸೆ ಇದೆ. ಅವ್ರ ಪರಿಶ್ರಮ ನೋಡಿದ್ರೆ 24 ಗಂಟೆ ಕೆಲಸ ಮಾಡ್ತಾರೆ. ಹಾರ್ಡ್ ವರ್ಕರ್. ಸೊ 24 ಗಂಟೆ ಕೆಲಸ ಮಾಡ್ತಾರೆ. ಹೋಮ್ ಮಿನಿಸ್ಟರ್ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಕೂಡ ಇಷ್ಟಪಟ್ಟು ನೋಡುವಂತಹ ಒಂದು ಸೆಗ್ಮೆಂಟ್ ಅಂತ ಅಂದರೆ ಹೋಮ್ ಟೂರ್ ಸೆಗ್ಮೆಂಟ್. ನೀವು ಇವತ್ತು ನೋಡ್ತಾ ಇರುವಂತಹ ಹೋಮ್ ಟೂರ್ ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ಅವರ ಮನೆ. ಸೊ ಅವ್ರ ಮನೆಯ ಹೋಮ್ ಟೂರ್ಗೆ ನಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾರೆ ಅವರ ಪತ್ನಿ ಪಾರಿಜಾತ ಅವರು. ಸೊ ಈ ಮನೆಯನ್ನು ಕಟ್ಟಿ ಎಷ್ಟು ವರ್ಷ ಆಯಿತು? ಯಾರು ಕಟ್ಟಿದ್ದು ಮೇಡಮ್? ನಮ್ಮ ಅತ್ತೆ ಮಾವನೇ ಕಟ್ಟಿದ್ದು. 25 ಇಯರ್ಸ್ ಆಗಿದೆ. 2001ನಲ್ಲೇ ಬಂದಿದ್ದು ಇಲ್ಲಿಗೆ. 25 ವರ್ಷ ಆಗಿದೆ. ಸೊ ಮನೆ ಎಂಟ್ರಿ ಆದ ತಕ್ಷಣವೇ ದೊಡ್ಡ ಒಂದು ಹಾಲ್ ಇದೆ. ಸೊ ಮನೆಯ ಹಾಲ್, ಇಲ್ಲಿ ಯಾವ ಥರ ಟೈಮನ್ನು ಸ್ಪೆಂಡ್ ಮಾಡ್ತೀರಾ ಸಾಮಾನ್ಯವಾಗಿ? ಚಿಕ್ಕವರಿದ್ದಾಗ ಮಕ್ಕಳುಗಳ ಜೊತೆನಲ್ಲಿ ನಮ್ಮ ಅತ್ತೆ ನಮ್ಮ ಮಾವ ಇರ್ತಾಯಿದ್ರು. ಫ್ರೀ ಇದ್ದಾಗ TV ನೋಡೋದು. TV ಇವಾಗಿಲ್ಲ, ನಮ್ಮ ಪಾಪು ಹೊಡೆದಾಕ್ಬಿಟ್ಟಿದ್ದಾನೆ TV. ಓಕೆ, ಅದರಿಂದ TV ಇಲ್ಲ. ಅದಕ್ಕೆ ಇನ್ನೊಂದು ಸ್ವಲ್ಪ ದೊಡ್ಡವರಾದ್ಲಿ ಅವಾಗ ತಗೊಳ್ಳೋಣ ಅಂದ್ಬಿಟ್ಟು ಹಂಗೆ ಸುಮ್ಮನೆ ಹಂಗೆ ಪೆಂಡಿಂಗಲ್ಲೇ ಇಟ್ಟಿದ್ದು. ಸೊ ಪಾಪು ಹೊಡೆದ್ಮೇಲೆ ಟಿವಿನೇ ತಂದಿಲ್ಲ ಮನೆ. ಎಷ್ಟು ತೊಗೊಂಬಂದು ಎಲ್ಲದನ್ನು ಹೊಡೆದಾಕ್ತಾನೆ. ಎಲ್ಲದನ್ನು ಕೋಲ್ ತಗೊಂಡು ಚೆನ್ನಾಗಿ ಚಿಚ್ಚುತ್ತಾನೆ. ಅವ್ನು ಹೇಳಿದ್ದನ್ನೇ ಹಾಕ್ಬೇಕು. ಅದಕ್ಕೇನೆ ಇಲ್ಲ ಚಿಚ್ಚಿಬಿಡ್ತಾನೆ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಿದ್ದಾರೆ. ಟಿವಿನೇ ಕ್ಯಾನ್ಸಲ್. ಈಗ ಯಾರು TV ನೋಡ್ತೀರಾ, ಏನು ನೋಡ್ತೀರಾ ಅಂತ ಕೇಳೋಂಗೇ ಇಲ್ಲ. ಇಲ್ಲ. ಸೊ ಸಾಕಷ್ಟು ಮೊಮೆಂಟಮ್ ಇದೆ. ಅದರಲ್ಲೂ ಕೂಡ ಕೃಷ್ಣನ ವಿಗ್ರಹಗಳಿದೆ. ಯಾರಿಗೆ ಅಚ್ಚುಮೆಚ್ಚು ಕೃಷ್ಣ ಅಂತ ಅಂದರೆ? ನಮ್ಮ ಯಜಮಾನ್ರಿಗೆ. ನಮ್ಮ ಯಜಮಾನ್ರಿಗೂ ಅಷ್ಟೇ, ನಮ್ಮ ಎಲ್ರಿಗೂ ಕೃಷ್ಣ ಇಷ್ಟ. ಎಲ್ಲ ನಮ್ಮ ಕ್ಷೇತ್ರದವ್ರು ಕೊಟ್ಟಿರೋದು. ನಮ್ಮ ಕಾರ್ಯಕರ್ತರುಗಳು ಬರ್ತ್ಡೇಗೆ, ನಮ್ಮ ಯಜಮಾನ್ರ ಬರ್ತ್ಡೇಗೆಲ್ಲ ಕೊಟ್ಟಿರೋದು ಎಲ್ಲ ಪ್ರತಿಯೊಂದು ಇರೋದೆಲ್ಲ ನಮ್ಮ ಕಾರ್ಯಕರ್ತರುಗಳು ಕೊಟ್ಟಿರೋದು. ಈ ಗಣೇಶನ್ನು ಅಷ್ಟೇ ನಮ್ಮ ಕ್ಷೇತ್ರದವ್ರು ಕೊಟ್ಟಿರೋದೇ ನಮ್ಮ ಕಾರ್ಯಕರ್ತರುಗಳು. ಮೇಡಮ್, ಇಲ್ಲಿ ತಂದೆ ತಾಯಿ ಫೋಟೋ ಇದೆ ಸರ್ದು. ನಮ್ಮ ಅತ್ತೆ ಹೆಸರು ಶ್ರೀಮತಿ ನರಸಮ್ಮ ಅಂತ, ನಮ್ಮ ಮಾವನವರು ಬೆಟ್ಟಯ್ಯನವರು ಅಂತ. ಸೊ ಜಾಸ್ತಿ ನೀವು ಅವ್ರ ಜೊತೆಲೇ ಇದ್ದಿದ್ದು? ಹೌದು, ಅವ್ರ ಜೊತೆ ಅವರು ಮದುವೆ ಆದಾಗಿಂದನೂ ಅವ್ರ ಜೊತೆನೆಲ್ಲ ಇದ್ನಲ್ವಾ. ದೇವ್ರ ಮನೆಗೆ ನಾವು ಎಂಟ್ರಿ ಆಗ್ತಾ ಇದ್ದೀವಿ ಇವಾಗ. ನನ್ನ ಪ್ರತಿಯೊಂದು ದೇವರುಗಳು ಇದ್ದಾವೆ. ರಾಘವೇಂದ್ರ ಇದೆ, ಶಿರಡಿ ಸಾಯಿಬಾಬಾ ಇದೆ, ಆಂಜನೇಯ ಸ್ವಾಮಿ ಇದೆ, ಲಕ್ಷ್ಮೀ ರಂಗನಾಥ ಸ್ವಾಮಿ, ಮತ್ತು ಶಾರದಾ ದೇವಿ, ಚಾಮುಂಡೇಶ್ವರಿ, ಅನ್ನಪೂರ್ಣೇಶ್ವರಿ, ಶಿವ, ಪಾರ್ವತಿ, ಮತ್ತು ಗಣೇಶ, ಕೃಷ್ಣ. ಆಮೇಲೆ ನನ್ನ ಮನೆ ದೇವರು ಲಕ್ಷ್ಮೀ ರಂಗನಾಥ ಸ್ವಾಮಿ. ನಾವು ಬೆಳಗ್ಗೆ 5 ಗಂಟೆ ಎದ್ದೊಳ್ಳೋದು. 5 ಗಂಟೆಗೆ ಎದ್ದು ಸ್ನಾನ ಮಾಡಿ ಫಸ್ಟು ಪೂಜೆ, ಆಮೇಲೆ ಮಿಕ್ಕಿದ್ದು.
ಡೈನಿಂಗ್ ಟೇಬಲ್ ಇಲ್ಲೇ ಇದೆ. ಸೊ ಏನೆಲ್ಲ ನೆನಪುಗಳಿದೆ ಇಲ್ಲಿ? ಯಾರನ್ನ ಈ ಜಾಗದಲ್ಲಿ ಮಿಸ್ ಮಾಡ್ಕೊತೀರಾ ಜಾಸ್ತಿನೇ? ನಮ್ಮ ಮಾವ, ನಮ್ಮ ಮಾವ ಆ ಜಾಗದಲ್ಲಿ ನಮ್ಮ ಮಾವ ಕೂತ್ಕೊಳ್ಳೋರು, ಯಾವಾಗ್ಲೂ ನಮ್ಮ ಅತ್ತೆ ಇಲ್ಲಿ ಕೂತ್ಕೊಳ್ಳೋರು, ಮಕ್ಕಳುಗಳು ಇಲ್ಲಿ. ನಿಜವಾಗ್ಲೂ ನನಗೆ ಇದು ಭಾಳನೇ ಖುಷಿ ಆಗುತ್ತೆ. ಅಂದರೆ ನಿಮ್ಮ ನೋವನ್ನ ಖುಷಿ ಅಂತ ಅಲ್ಲ, ಅಪ್ಪ ಅಮ್ಮನ್ನ ನೆನೆಸ್ಕೊಂಡು ಕಣ್ಣೀರು ಹಾಕೋದಕ್ಕೂ ಇವತ್ತು ಮಕ್ಕಳು ಬರೋದಿಲ್ಲ. ಆದರೆ ನೀವು ಅತ್ತೆ ಮಾವನ ಹೆಸರು ಹೇಳಿದಾಗೆಲ್ಲ ನೀವು ಬಹಳನೇ ಕಣ್ಣು ತುಂಬ್ಕೊತಾ ಇದ್ದೀರಾ. ಸೊ ಅಷ್ಟು ವರ್ಷ ನಿಮ್ಮ ಜೊತೆಲಿ ಇದ್ದು ಆಶೀರ್ವಾದ ಮಾಡಿದ್ರಲ್ಲ ಮೇಡಮ್, ದಟ್ಸ್ ಆಲ್ಸೋ ಗ್ರೇಟ್ ಅಂತ ಅಂದ್ಕೊಳ್ಳೋಣ. ನೀವು ಕೊನೆ ಕ್ಷಣದವರೆಗೂ ಅವನು ಕೂಡ ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ಅವರ ಆಶೀರ್ವಾದ ಸದಾಕಾಲ ನಿಮ್ಮ ಮೇಲೆ ಇರುತ್ತಲ್ಲ, ಅದನ್ನು ನಂಬಬೇಕು ಅನಿಸುತ್ತೆ. ಸೊ ದೇವ್ರ ಮನೆ ಅಪೋಸಿಟಲ್ಲೇ ಅಡುಗೆ ಮನೆ ಇದೆ. ಸೊ ಇಲ್ಲಿ ನಿಮ್ಮ ಎಷ್ಟು ಟೈಮ್ನ ಸ್ಪೆಂಡ್ ಮಾಡ್ತೀರಾ? ನಾನು ಇಲ್ಲಿ ಬೆಳಗ್ಗೆಯಿಂದ ಹಿಡಿದು ಸಾಯಂಕಾಲದವರೆಗೂ ಅಡುಗೆ ಮನೆಯಲ್ಲೇ ಇರ್ತೀನಿ. ಮೇಡಮ್, ಸರ್ ಹೇಳ್ತಾ ಇದ್ರು ಊರಿಗೆ ಹೋದಾಗ, ಅಂದರೆ ಊರಿನಲ್ಲಿ ಹೋದಾಗ ಕೂಡ ಕಾರ್ಯಕರ್ತರಿಗೂ ಕೂಡ ನೀವೇ ಅಡುಗೆ ಮಾಡಿ ಬಡಿಸಿ ಅವ್ರ ತಟ್ಟೆ ಕೂಡ ಎತ್ತುತ್ತೀರಾ. ಸೊ ಆ ವಿಚಾರದಲ್ಲಿ ನಾನು ತುಂಬಾ ಲಕ್ಕಿ ಅಂತ. ಸೊ ಈ ಸಂಸ್ಕಾರ ಯಾವಾಗ ರೂಢಿಸ್ಕೊಂಡ್ರಿ, ಏನು ಅನಿಸುತ್ತೆ? ಅಂದರೆ ಮೊದಲಿಂದನೂ ನಾವು ಮಾಡಿರ್ತೀವಲ್ವ ಮೇಡಮ್, ಕೆಲಸ ಕಾರ್ಯ ಊರುಗಳಲ್ಲೆಲ್ಲ ಮಾಡಿರ್ತಾ ಇದ್ದೆ. ಇವಾಗ ಏನಂತಂದರೆ ಅಲ್ಲಿಂದ ಬಂದಿರ್ತಾರೆ, ಅವ್ರಿಗೆ ಒಂದು ಸ್ವಲ್ಪನಾದರೂ ಒಂದು ಕಾಫಿ ನೀರು ಏನಾದರೂ ಕೊಟ್ಟರೆ ಒಂದು ಸ್ವಲ್ಪ ಸಮಾಧಾನ ಆಯ್ತಾರೆ ಅಂತ ಹೇಳ್ಬಿಟ್ಟು ನಾನು ಕಾಫಿ ತಿಂಡಿ ಎಲ್ಲ ಅದನ್ನು ಕೊಡ್ತಾಯಿದ್ದೆ. ಇದೇ ನಮ್ಮತ್ತೆ ನಮ್ಮ ಒಂದು ರೂಮು. ಇಲ್ಲಿ ನಮ್ಮತ್ತೆ ಮಲ್ಕೊಳ್ಳೋರು, ಇಲ್ಲಿ ನಮ್ಮ ಮಾವ ಮಲ್ಕೊಳ್ಳೋರು. ಸೊ ಫಸ್ಟ್ ಫ್ಲೋರಿಗೆ ಹೋಗೋಣ. ಫಸ್ಟ್ ಫ್ಲೋರಿಗೆ ಬಂದರೆ ಒಂದು ಮಾಸ್ಟರ್ ಬೆಡ್ರೂಮ್ ಇದೆ. ನಮ್ಮ ಯಜಮಾನ್ರು ಇಲ್ಲೇ ಮಲ್ಕೊಳ್ಳೋದು. ಸೊ ಮತ್ತೊಂದು ರೂಮ್ ಎದುರುಗಡೆನೇ. ಚಿಕ್ಕವರು ಇದ್ದಾಗ ನಮ್ಮ ಮಕ್ಕಳು, ನಮ್ಮ ಮಗ ನಮ್ಮ ಮಗಳು ಮಲ್ಕೊಳ್ಳೋರು. ಸರ್ದು ಡ್ರೆಸ್ ಕಲೆಕ್ಷನ್ಸ್ ಭಾರಿ ಜೋರಾಗಿದೆ ಅಂತಿದ್ರು. ಸೊ ರೆಡಿ ಆದ್ಮೇಲೆ ಕೇಳ್ತಾರ ಚೆನ್ನಾಗಿ ಕಾಣಿಸ್ತಿದ್ದೀನಾ ಅಂತ? ನಾನೇ ಹೇಳ್ಬಿಡ್ತೀನಿ, ನನಗೆ ಇಷ್ಟ ಆಗದೆ ಇರಲಿಲ್ಲ ಅಂದರೆ ಇದ್ರೆ ಒಂದೊಂದು ಶರ್ಟು ನಮ್ಗೆ ಇಷ್ಟ ಆಗಲ್ಲ ಕಲರು, ಅವಾಗ ನಾನು ಹೇಳ್ತೀನಿ ನಿಮ್ಮದು ಸರಿಗಿಲ್ಲ ಅಂತ ಹೇಳ್ಬಿಟ್ಟು. ಎಷ್ಟೋ ಸಲ ಒಂದೊಂದು ಶರ್ಟ್ಗಳು ನಾನು ಮುಚ್ಚಿಟ್ಬಿಟ್ಟಿರ್ತೀನಿ, ಆ ಕಲರ್ ನನಗೆ ಇಷ್ಟ ಆಗಿರಲಿಲ್ಲ ಅಂದರೆ. ಅವ್ರು ಯಾವುದನ್ನು ಅಷ್ಟೇ ಅವ್ರು ಇಷ್ಟಪಟ್ಟೆ ತೊಗೊಂಡಿರ್ತಾರಲ್ವ, ಅದನ್ನೇ ಹಾಕ್ಕೊಂಡು. ಕೆಲವೊಂದು ಫರ್ನಿಚರ್ಸ್ನ ನೋಡಿದಾಗ ಭಾಳ ಖುಷಿ ಆಗುತ್ತೆ. ಇದನ್ನು ಕೂಡ ತುಂಬ ಹಳೆ ಕಾಲದ ಥರ ಇದೆ. ಇದು ಯಾವಾಗ ತೊಗೊಂಡಿದ್ದೀರಿ? ಮಕ್ಕಳುಗಳು ಓದೋದಕ್ಕೆ ಅಂದ್ಬಿಟ್ಟು ತೊಗೊಂಡಿದ್ದು. ಅವಾಗ ಮೇಲೆ ಇರೋದು ನನ್ನ ಮಗಳದು ಮತ್ತು ಅಳಿಯಂದು. ನಮ್ಮ ಮಗಳು ಬಂದಾಗ ಅಲ್ಲೇ ಮಲ್ಕೊತಾರೆ. ಇದು ಈ ಕೆಳಗಡೆ ಮಾತ್ರ ನಾವೆಲ್ಲ ಯೂಸ್ ಮಾಡ್ಕೊತೀವಿ. ಇಷ್ಟು ಚಿಕ್ಕ ಮನೆ, ಚೊಕ್ಕ ಸಂಸಾರ ಅಷ್ಟೇ. ಎಸ್ ಮೇಡಮ್, ಅಷ್ಟೇ ಮುದ್ದಾಗಿದೆ ಮನೇನ, ಅಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೀರಾ. ಸೊ ಈ ಮನೆಯ ಮೂಲೆನೂ ಕೂಡ ನಮಗೆ ತೋರಿಸಿದ್ರಿ ನಮ್ಮ ವೀಕ್ಷಕರಿಗೆ. ಜೊತೆಗೆ ಈ ಮನೆಯ ಮೂಲೆಯಲ್ಲೂ ಇರುವಂತಹ ನಿಮ್ಮ ನೆನಪು, ಕನಸುಗಳನ್ನೆಲ್ಲನೂ ಕೂಡ ಹಂಚ್ಕೊಂಡ್ರಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಮಸ್ತೆ. ನಮಸ್ತೆ. ಎಸ್, ಇದಾಗಿತ್ತು ಇವತ್ತಿನ ಹೋಮ್ ಮಿನಿಸ್ಟರ್ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಕೂಡ ಇಷ್ಟವಾಯಿತು ಅಂತ ಭಾವಿಸ್ತೀನಿ. ಮುಂದಿನ ವಾರ ಮತ್ತೊಬ್ಬರು ವಿಶೇಷ ರಾಜಕಾರಣಿಯ ಮನೆ ಮನಸ್ಸುಗಳೊಂದಿಗೆ ನಾನು ನಿಮ್ಮ ಮುಂದೆ ಇರ್ತೀನಿ. ಅಲ್ಲಿವರೆಗೂ ಮಿಸ್ ಮಾಡದೆ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.